Hello everyone, this is Justin De Silva and welcome to my podcast Joe Talks. ಇವತ್ತು ನಮ್ಮೊಂದಿಗಿದ್ದಾರೆ ಫೇಮಸ್ ಬಿಸ್ನೆಸ್ ಮ್ಯಾನ್ ಜೆರೋಮ್ ಡಿಮೆಲ್ಲೋ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಿಯಾರ್ ಗ್ರಾಮದಲ್ಲಿ ಇಂಜಿನಿಯರಿಂಗ್ ವರ್ಕ್ಶಾಪ್ ಓಪನ್ ಮಾಡಿ ಬರುವ ಒಂದು 3 ವರ್ಷದಿಂದ ಉತ್ತಮ ಬಿಸ್ನೆಸ್ ನಡೆಸುತ್ತಿರುವ ಈ ವರ್ಕ್ಶಾಪ್ ನ ಮಾಲೀಕರು ಮಿಸ್ಟರ್ ಜೆರೋಮ್ ಡಿಮೆಲ್ಲೋ ನಮ್ಮೊಂದಿಗಿದ್ದಾರೆ. ಸರ್, ನಿಮ್ಗೆ ಸ್ವಾಗತ. ಸೊ ಸರ್, ನಿಮ್ಮ ಈ ಬಿಸ್ನೆಸ್ ಜರ್ನಿ, ಇಷ್ಟು ದೊಡ್ಡ ಒಂದು ಇಂಡಸ್ಟ್ರಿಯಲ್ ವರ್ಕ್ಶಾಪ್ ಕಟ್ಟಲಿಕ್ಕೆ ನಿಮ್ಮ ಉದ್ದೇಶ ಮತ್ತೆ ಈ ಜರ್ನಿ ಸ್ಟಾರ್ಟ್ ಆದದ್ದು ಯಾವಾಗ? ನೋಡಿ, ನಾನು ಮೊದಲು ಗಲ್ಫಲ್ಲಿ ಇದ್ದೆ. ನಾನು ವರ್ಷಕ್ಕೊಮ್ಮೆ ಊರಿಗೆ ಬರ್ತಿದ್ದೆ. ಆಗ ಬಂದ ಕೂಡಲೇ ನಾನೊಂದು ಒಂದು ಅಣ್ಣನ ವರ್ಕ್ಶಾಪ್ ಉಂಟು, ಅಲ್ಲಿ ಹೋಗಿ ಕೂತ್ಕೊಳ್ತಿದ್ದೆ. ಹಾಗೆ ಒಬ್ರು ಪರಿಚಯ ಆಯಿತು, ಕೇರಳದವ್ರದ್ದು. ಅವ್ರು ಹೇಳಿದ್ರು, ಅಲ್ಲಿಗಿಂತ ನೀವು ಇಲ್ಲಿ ಮಾಡಿದ ಒಳ್ಳೆದು. ರಬ್ಬರ್ ಮಿಷನ್, ಆ ಟೈಮಲ್ಲಿ ರಬ್ಬರ್ ಸೀಸನ್ ಎಷ್ಟಿತ್ತು, 2011ರಲ್ಲಿ ರಬ್ಬರ್ ಮಿಷನ್ ಒಳ್ಳೆ ಡಿಮಾಂಡ್ ಇತ್ತು. ಹಾಗಾಗಿ ನಾನು ಒಂದು ಮನಸ್ಸು ಮಾಡಿದ್ದೆ, ಸರಿ ಕಾರ್ಕಳದಲ್ಲಿ ಏನಾದ್ರು ಮಾಡುವ ಅಂತೇಳಿ. ಮತ್ತು ಅವ್ರು ಇನ್ನೂ ಸ್ವಲ್ಪ ಆಸೆ ಹುಟ್ಟಿಸಿದ್ರು. ಹೇಳಿದ್ರು, ಮರ ತಿಂಗಳಿಗೆ ಕಮ್ಮಿ ಅನ್ನೊಂದು 50-60 ಸಾವಿರ ಉಳಿತದೆ ಅಂತೇಳಿ. ನಾನು ಎಣಿಸಿದೆ, ಅಲ್ಲಿ ಹೋಗಿ ಆ ಬಿಸಿಲಿನಲ್ಲಿ ಸಾಯುವುದಕ್ಕಿಂತ 30-40 ಉಳಿಲಿ, ನಮ್ದಂತ ಇರ್ತದೆ ಅಂತೇಳಿ ಹಾಗೆ ಸ್ಟಾರ್ಟ್ ಮಾಡಿ. ಹಾಗೆ ಅಲ್ಲಿಂದ ನಂದು ರಬ್ಬರ್ ಮಿಷನ್ ಸ್ಟಾರ್ಟ್ ಆದದ್ದು. ಓಕೆ ಸರ್, ಈಗ ನೀವು ನಿಮ್ಮ ಫಸ್ಟ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಹೇಳಿದ್ರಿ, ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ಬೋದಾ? ಫಸ್ಟ್ ಮಿಷಿನ್ ನಾನು ಅದೇ ರಬ್ಬರ್ ಮಿಷಿನ್ ಸ್ಟಾರ್ಟ್ ಮಾಡು ಅಂತೇಳಿ ಪ್ಲಾನ್ ಮಾಡಿದೆ. ಒಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು ಪಾರ್ಟ್ನರ್ನಲ್ಲಿ. ನಾನು ಟೆಕ್ನಿಕಲ್ನಲ್ಲಿ ನಾನು ಮಾಡೋದು, ಸೇಲ್ ಅವ್ರು ಮಾಡೋದು ಅಂತೇಳಿ ರೆಡಿ ಮಾಡಿದೆ. ಹಾಗಾಗಿ ಅದರಲ್ಲಿ ಕೆಲವು ಒಂದು ಮಿಷಿನನ್ನು ತಗೊಂಡು ನೋಡಿದೆ, ಆ ವಿಷಯ ಸ್ಕೆಚ್ ಮಾಡಿದೆ. ಮತ್ತು ಕೊಯಮತ್ತೂರಿಗೆ ಹೋಗಿ ರೋ ಮೆಟೀರಿಯಲ್ದು ಮಾತಾಡಿ ರೋ ಮೆಟೀರಿಯಲ್ ಬಂದೆ. ಮತ್ತು ಹಾಗೆ ಅಲ್ಲಿಂದ ನಂದು ರಬ್ಬರ್ ಮಿಷಿನ್ ಸ್ಟಾರ್ಟ್ ಆಯಿತು. ಬಿಸ್ನೆಸ್ ಒಳ್ಳೆ ಇತ್ತಾ ಸರ್ ಆಗ? ನೋ ಪ್ರಾಬ್ಲಮ್, ಬಿಸ್ನೆಸ್ ಒಳ್ಳಿತ್ತು. ಆದರೆ ಪಾರ್ಟ್ನರ್ ಆದವರು ಸರಿ ಇರಲಿಲ್ವಾ? ಹೌದು, ಕೈ ಕೊಟ್ರು. ವಿಷಯ ಏನಂದ್ರೆ, ನಮ್ಗೆ ಮತ್ತು ಅವರಿಗೆ ಡೀಲಿಂಗ್ ಅಂತ ಅಂದ್ರೆ, ನಾನು ಪ್ರೊಡಕ್ಷನ್ ಮಾಡಿ ಕೊಡ್ಲಿಕ್ಕೆ, ಅವರಿಗೆ ಸೇಲ್ ಮಾಡ್ಲಿಕ್ಕೆ. ಆ ಟೈಮಲ್ಲಿ ರಬ್ಬರ್ ಮಿಷನ್ಗೆ ಒಂದು ಮಿಷನ್ಗೆ 53-54 ಸಾವಿರ ಇತ್ತು. ನಾನು ಅವರಿಗೆ 46-47 ಮಾಡಿ ಕೊಡುದು, ಮತ್ತು ಅವ್ರು ಎಷ್ಟರಲ್ಲಿ ಮಾಡಲು, ಬಟ್ ನನಗೆ ಇಲ್ಲ. ಹಾಗೆ ಮಾಡಿದರಲ್ಲಿ ಒಮ್ಮೆ ಅವರೊಂದು 4 ಮಿಷನ್ ಕರ್ಕೊಂಡು ಹೋದವರು ಮತ್ತು ವಾಪಸ್ ಬರಲಿಲ್ಲ. ಇನ್ನೊಂದು ವಿಷಯ ಅಂದ್ರೆ, ನನಗೆ ಮಿಷನ್ ಮಾಡ್ಲಿಕ್ಕೆ ಗೊತ್ತು, ಅದು ಸೇಲ್ ಮಾಡ್ಲಿಕ್ಕೆ ನನಗೆ ಗೊತ್ತಿಲ್ಲ. ನಾನು ಪ್ರೊಡಕ್ಷನ್ ಮಾಡ್ಬೋದು. ಮತ್ತು ಹೌದು, ಮತ್ತು ಕೈಕಾಲು ಹಿಡಿದ ಎಲ್ರಿಗೂ, ಯಾಕಂದ್ರೆ ತೆಗೆದುಕೊಂಡದ್ದು ಮೆಟೀರಿಯಲ್ ಇತ್ತು, ಸಾಧಾರಣ 20 ಲಕ್ಷದ್ದು ಬ್ಯಾಂಕಿದ್ದು ಲೋನ್ ತೆಗೆದು ಮಾಡಿಟ್ಟ ಉಂಟು. ಹಾಗಾಗಿ ಮತ್ತು ಕೈಕಾಲು ಹಿಡಿದ ಸೊಸೈಟಿಗೆ ಹಾಗೆ ಹೀಗೆ ಸಿಕ್ಕಿದವರಿಗೆಲ್ಲ ಒಂದು ಮಿಷಿನ್ ತಗೊಳ್ಳಿ ಅಂತ ಹೇಳಿ ಹಾಗಾಗಿ 7 ಬೀಳುಗಳಿಂದ ಸ್ಟಾರ್ಟ್ ಆಯ್ತು ಒಂದಿದ್ದು. ಸೊ ನಿಮ್ಮ ಬ್ರೇಕ್ ಡೌನ್, ಈ ಫಸ್ಟ್ ಬಿಸ್ನೆಸ್ ಬ್ರೇಕ್ ಡೌನ್ ಆದದ್ದು ನಿಮ್ಮ ಪಾರ್ಟ್ನರ್ ಇಂದ. ಈಗ ಇಂಥ ಸಿಚುವೇಶನ್ ಬರುವಾಗ ಅಥವಾ ಫಸ್ಟ್ ಬಿಸ್ನೆಸ್ ಮಾಡುವಾಗ ನಿಮ್ಮ ಫ್ಯಾಮಿಲಿಯಿಂದ, ಫ್ರೆಂಡ್ಸ್ ಇಂದ ಯಾರಾದ್ರೂ ಸಪೋರ್ಟಿಗೆ ಬಂದ್ರ? ಇಲ್ಲ, ನನಗೆ ನನ್ನ ಮಿಸ್ಸಸ್ಸೇ ಒಳ್ಳೆ ಸಪೋರ್ಟ್ ಮಾಡಿದ್ರು. ಯಾಕಂದ್ರೆ ನಾನು ಪುನಃ ವಾಪಸ್ ಹೋಗುದಂತೆ ಇತ್ತು. ಅಂದ್ರೆ ರಬ್ಬರ್ ಮಿಷನ್ ಮಾಡಿದ್ದೊಮ್ಮೆ ಸೇಲ್ ಮಾಡಿದೆ, ಎಲ್ಲ ಲಾಸ್ ಅಲ್ಲೇ ಸೇಲ್ ಮಾಡಿದೆ. MCC ಬ್ಯಾಂಕ್ ಅಲ್ಲಿ ಒಂದು ಅವರು ಜೆರಾಲ್ಡ್ ಡಿಸಿಲ್ವಾ ಅಂತ ಹೇಳಿ ಅವರು ಮೊದಲು ಮಾತಾಡಿ ನನಗೊಂದು 6 ಲಕ್ಷದ್ದು ಲೋನ್ ಕೊಟ್ಟಿದ್ರು. ಅವ್ರತ ಮಾತಾಡಿ ಅವ್ರು ಹೇಳಿದ್ರು, ಸರಿ ಮಾರೆ, ನೀನು ವಾಪಸ್ ಹೋಗುದಾದ್ರೆ ಸರಿ ಅಂತ ಹೇಳಿ ವಾಪಸ್ ಹೋಗಿ ರೆಡಿ. ಮತ್ತು ನನ್ನ ಮಿಸ್ಸಸ್ ಹೇಳಿದ್ರು, ಬೇಡ, ಹೇಗಾದ್ರೂ ಮಾಡಿ, ಹೇಗೂ ನೀವು ಇಟ್ಟಿದ್ದೀರಾ, ಡೆವಲಪ್ ಮಾಡಿ ಅಂತ ಹೇಳಿ. ಮತ್ತು ನನ್ನ ಅಣ್ಣ ಬಜೋಳಿ ವರ್ಕ್ಶಾಪ್ ಉಂಟು, ಅವರು ಹೇಳಿದ್ರು, ನೀನು ಹೇಗೂ ವೆಲ್ಡರ್ ಮತ್ತು ಟರ್ನರ್, ನಿನಗೆ ಏನದು ಅದು ಇಲ್ಲದ ಬೇರೆ ಬಿಸ್ನೆಸ್ ಹಿಡಿಬಹುದಲ್ಲ. ಹಾಗೆ ನಾನು ಗಲ್ಫಲ್ಲಿ ಇರುವಾಗ ನಾನು JCB ಕೆಲಸ, JCB ಎಸ್ಕವೇಟರ್, ಬ್ಯಾಕೋ ಅದೆಲ್ಲ ಕೆಲಸ ಮಾಡ್ತಿದ್ದೆ. ಪುನಃ ಇದ್ದ ಗೋಲ್ಡ್ ಅದು ಇದು ಎಲ್ಲ ಒಟ್ಟು ಮಾಡಿ, ಕೈ ಸಾಲ ಇದ್ದವರೆಲ್ಲ ಕೊಟ್ಟು ಪುನಃ ರಿಕವರಿ ಮಾಡಿದೆ. ಅದೆಲ್ಲ ನನ್ನ ಮಿಸಸ್ ಮತ್ತು ನನ್ನ ಮನೆಯವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸರ್, ಈಗ ನಿಮ್ಮ ಈ ಬಿಸ್ನೆಸ್ ಜರ್ನಿಯಲ್ಲಿ ನಿಮ್ಗೆ ಇನ್ಸ್ಪಿರೇಷನ್ ಅಂತ ಯಾರಾದ್ರೂ ಇದ್ರಾ? ಹೌದು, ಅವ್ರ ಬಗ್ಗೆ ಹೇಳ್ತೀನಿ. ನನ್ನ ಅಣ್ಣನೇ. ಓಕೆ. ಅವರು, ಯಾಕಂದ್ರೆ ಅಣ್ಣ ಮತ್ತು ಮಿಸಸ್, ಯಾಕಂದ್ರೆ ಅವ್ರು ಹೇಳಿದ್ರು ಅಂತೇಳಿ, ಯಾವುದಕ್ಕೂ ನೀನು ಕೈ ಹಾಕಿದ್ಯಾ ಅದು ನೀನು ಸಕ್ಸಸ್ ಆಗ್ಬೇಕು. ಅದನ್ನು ಬಿಟ್ಟು ನೀನು ಓಡಿ ಹೋದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಕಷ್ಟ ಬಂದೇ ಬರ್ತದೆ. ಸೊ ನೀವು ಗಿವ್ ಅಪ್ ಮಾಡದೇ ಇದ್ರೆ ಸಕ್ಸಸ್ ಅಂತ ಪಕ್ಕ. ಹೌದು, ಬುತ್ತಿದರ ಖಂಡಿತ. ಯಾಕಂದ್ರೆ ಅಣ್ಣ ಹೇಳುದೇನಂದ್ರೆ, ಇದರಲ್ಲಿ ನಿನಗೆ ನಾಲೆಜ್ ಉಂಟು, ಮಾರ್ಕೆಟಿಂಗ್ ಇಲ್ಲದಿರ್ಬೋದು, ಬಟ್ ನಿನಗೆ ವೆಲ್ಡಿಂಗ್ ಮತ್ತು ಇಂಜಿನಿಯರಿಂಗ್ ನಲ್ಲಿ ನಾಲೆಜ್ ಉಂಟು, ನೀನು ಇಷ್ಟು ವರ್ಷ ಕೆಲಸ ಮಾಡಿದ್ಯಾ. ಸೊ ನಿನಗೆ ಅದು ಆ ರಬ್ಬರ್ ಮಿಷನ್ ಇಲ್ಲದ್ರೆ ಬೇರೆ ಕೆಲಸ ಮಾಡ್ಬೋದಲ್ಲ. ಯಾಕದನ್ನು ಬಿಟ್ಟು ಪುನಃ ಓಡಿ ಹೋಗಿ ಪುನಃ ಗುಲಾಮನಾಗಿ ಅಲ್ಲಿ ಕೆಲಸ ಮಾಡ್ತಿದ್ಯಾ, ನಿಂದಂತೇಳಿ ಸ್ವತಃ ಇರೋಣ. ಮತ್ತು ನಾನು ಆಲೋಚನೆ ಮಾಡಿದೆ, ಎಷ್ಟು ಸಪೋರ್ಟ್ ಹೋಗ, ಯಾಕಂದ್ರೆ ನನ್ನ ಮನೆ ಮಿಸಸೇ ಅವರು ಒಂದು ಸಪೋರ್ಟ್ ಇರುವ, ಗೈಡಿಂಗ್ ಇರುವ. ಸೊ
ಮತ್ತೆ ಯಾವುದು ಅಗತ್ಯ ಇರಲಿಲ್ಲ ಹಾಗೆ. ಮತ್ತು ಬಾಕಿ ಕೆಲಸದೆಲ್ಲ ನನ್ನ ಅಣ್ಣನೇ ನನಗೆ ಈ JCB ಇದ್ದು ಇಡಜ ಪರಿಚಯ ಆಯ್ತು. ಯಾಕೆ ನನಗೆ ಪರಿಚಯ ಇರಲಿಲ್ಲ, ಯಾಕೆಂದ್ರೆ ನಾನು 96 ಇಂದ ಗಲ್ಫಲ್ಲಿ ಇದ್ದ. ಸೊ ಅವ್ರು ನನಗೆ ಇಂಟ್ರೊಡ್ಯೂಸ್ ಎಲ್ಲ ಮಾಡಿದ್ರು. ಸೊ ಅಲ್ಲಿಂದ ನಾನು ಪುನಃ ರಿಬಿಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನೀವು ಹೀಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರುವಾಗ ಒಂದರ್ಥ ಆಗತ್ತೆ, ಬಿಸ್ನೆಸ್ ಮ್ಯಾನಿಗೆ ಒಂದು ಮೈಂಡ್ ಸೆಟ್ ಅಂತ ಇರೋದು ಇಂಪಾರ್ಟೆಂಟ್. ಸೊ ನಿಮ್ ಪ್ರಕಾರ ಯಾವ ರೀತಿಯ ಮೈಂಡ್ ಸೆಟ್ ಬಿಸ್ನೆಸ್ ಮ್ಯಾನ್ ಅಲ್ಲಿ ಇರಬೇಕು, ಆಗ ಮಾತ್ರ ಒಂದು ಸಕ್ಸಸ್ ಸಿಗ್ಲಿಕ್ಕೆ, ಗ್ರೋ ಆಗ್ಲಿಕ್ಕೆ ಆಗತ್ತೆ? ಫಸ್ಟ್ ಥಿಂಗ್ಸ್, ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು, ನಾವು ಮಾಡ್ತೇವೆ ಅಂತ. ಸೆಕೆಂಡ್ ಥಿಂಗ್ಸ್, ನಾವು ಕೆಲವು ಐಡಿಯಾ ತಗೊಳ್ಬೇಕು, ಬಟ್ ಐಡಿಯಾವನ್ನು ನಮಗೆ ಬೇಕಾದಾಗೆ ನಾವು ತಗೊಳ್ಬೇಕು. ಓಕೆ, 10 ಜನರು 10 ಐಡಿಯಾ ನಿಮಗೆ ಕೊಡ್ತಾರೆ, ನೀವು 10 ಫಾಲೋ ಮಾಡ್ಲಿಕ್ಕೆ ನಿಮಗೆ ಅದರಲ್ಲಿ ಯಾವುದು ನಿಮಗೆ ಟಚ್ ಆಗುವ ಐಡಿಯಾ ಮಾತ್ರ ನೀವು ತಗೊಳ್ಬೇಕು. ಐಡಿಯಾ ತಗೊಳ್ಳದೆ ಬಿಸ್ನೆಸ್ ಆಗುದಿಲ್ಲ, ಐಡಿಯಾ ತಗೊಳ್ಳೇಬೇಕು. ಬಟ್ ಅದರಲ್ಲಿ ನಿಮಗೆ ಬೇಕಾದನ್ನ ಆಗ ಮಾತ್ರ ನೀವು ಇಂಪ್ರೆಂಟ್. ಮೇನ್ ಏನಂದ್ರೆ ನಿಮಗೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬೇಕು, ನಾನು ಮಾಡ್ತೇನೆ ಅಂತ ಹೇಳಿ. ಮತ್ತು ನಿಮ್ಮ ಕೈಯಲ್ಲಿ ನಿಮಗೆ ಉದ್ಯೋಗ ಉಂಟು ಅಂದ್ಮೇಲೆ ನೀವು ಮಾಡಿ ತೀರ್ತೀರಿ, ಅವರು ಯಾರೂ ಆಗಲಿ 100% ಸಕ್ಸಸ್ ಆಗ್ತದೆ. ನಿಮ್ಗೆ ಮೇನ್ಲಿ ನಾಲೆಜ್ ಇದ್ದದ್ದು ರಬ್ಬರ್, ಅದು ಆ ಮಿಷಿನ್ ಮೇಲೆ. ಇಲ್ಲಿಗೆ ಶಿಫ್ಟ್ ಆಗುವಾಗ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್? ಇಲ್ಲ, ನನಗೆ ರಬ್ಬರ್ ಮಿಷಿನ್ ವಿಷಯ ಏನಲ್ಲ, ನನಗೆ ನನ್ನ ನಾಲೆಜ್ ಲೇತ್ ಮಿಷಿನ್, ವೆಲ್ಡಿಂಗ್, ಇಂಜಿನಿಯರಿಂಗ್ ನಾಲೆಜ್. ಬಟ್ ಯಾವ ಮಿಷಿನ್ ಸಹ ನೋಡಿದ ಕೂಡ ಅದು ಮಾಡಬಹುದು ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಅಂತ ಉಂಟು. ಈಗ ಇಲ್ಲಿ ಬಂದು ನಾನು ಕ್ರಷರ್ ಇದ್ದು, ಎಕ್ಸ್ಕವೇಟರ್ ಇದ್ದು, ಅದರೆಲ್ಲ ಜಾಬ್ ಇಡ್ತೇನೆ. ವಿಷಯ ಅಂದ್ರೆ ನಾನು ಮಾಡ್ತೇನೆ, ನನ್ನಿಂದ ಆಗುತ್ತದೆ ಅಂತ ಹೇಳಿ ಒಂದು ಛಲ ಇರಬೇಕು, ಹಾಗೆ. ಸೊ 100% ಸಕ್ಸಸ್ ಆಗ್ತದೆ. ನೀವು ಈಗ ತನಕ ಮಾಡಿದಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಯಾವ್ದಾದ್ರು ಉಂಟಾ? ಅಂದ್ರೆ ನಿಮ್ ಪ್ರಕಾರ ನಾವು ಒಂಥರ ಪ್ರೈಡ್ ಅಲ್ಲಿ ಹೇಳುವಂತದ್ದು ದೊಡ್ಡ ಪ್ರಾಜೆಕ್ಟ್ಸ್? ಅಲ್ಲ, ದೊಡ್ಡ ಪ್ರಾಜೆಕ್ಟ್ ಅಂತಿಲ್ಲ, ಬಟ್ ಒಮ್ಮೆ ನಾನೊಂದು ಇದು ಸ್ಕ್ರೂ ಕನ್ವೇಯರ್ ಮಾಡಿ ಕರೆಂಟ್ ಉತ್ಪಾದನೆ ಎಂದು ಮಾಡಿದ್ದೆ. ಓಕೆ, ಅದು ಕಾರ್ಕಳದಲ್ಲಿ ವರ್ಕ್ಶಾಪ್, ಇಲ್ಲೆಲ್ಲ ಕಾರ್ಕಳದಲ್ಲಿ ವರ್ಕ್ಶಾಪ್ ನಲ್ಲಿ ಅದನ್ನ ನಾನು ದುರ್ಗಾ ಇದರಲ್ಲಿ ನಾನು ಕೊಟ್ಟು ರನ್ ಮಾಡಿದ್ದೇನೆ, ದುರ್ಗಾ ಫಾಲ್ಸ್ ನಲ್ಲಿ. ಆಗ ನನಗೆ ಸಾಧಾರಣ 18 ಕಿಲೋವಾಟ್ ಬಂದಿದೆ. ಬಟ್ ಅದರಲ್ಲಿ ವಿಷಯ ಏನಂದ್ರೆ ನನಗೆ ಎಲೆಕ್ಟ್ರಿಕಲ್ ನಲ್ಲಿ ನಾಲೆಜ್ ಇಲ್ಲ. ಸೊ ನನಗೆ ಅದರಲ್ಲಿ ಎಲೆಕ್ಟ್ರಿಕಲ್ ಅಲ್ಲಿ ಬ್ಯಾಕ್ ಗ್ರೌಂಡ್ ನನಗೆ ಯಾವ್ದು ಸಪೋರ್ಟ್ ಸಿಗ್ಲಿಲ್ಲ. ಸೊ ಕಡೆಗೆ ನಾನು ಅದನ್ನು ಬಿಟ್ಟೆ. ಸರ್, ನೀವೀಗ ಇಷ್ಟು ದೊಡ್ಡ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ದೀರಾ, ಈ ವರ್ಕ್ಶಾಪ್ ನಡೆಸಲಿಕ್ಕೆ ಚಾಲೆಂಜಸ್ ಯಾವ್ದಾದ್ರು ಉಂಟಾ ನಿಮ್ಗೆ? ಅಂದ್ರೆ ಯಾವ್ದಾದ್ರು ಬಿಸ್ನೆಸ್ ಅಲ್ಲಿ ಸಹ ಚಾಲೆಂಜಸ್ ಅಂತ ಇರುತ್ತೆ, ಯಾವ್ದಾದ್ರು ಕೆಲ್ಸ ಕಷ್ಟವಾದದ್ದು ಆದ್ರೆ ಮಾಡ್ಲೇಬೇಕಾಗತ್ತೆ ಬಿಸ್ನೆಸ್ ನಡೆಸಲಿಕ್ಕೆ. ಸೊ ಅಂತದ್ದು ಈ ವರ್ಕ್ಶಾಪ್ ಬಿಸ್ನೆಸ್ ಅಲ್ಲಿ ಯಾವ್ದಾದ್ರು ಉಂಟಾ? ಅಲ್ಲ, ಎಲ್ಲ ಬಿಸ್ನೆಸ್ ಅಲ್ಲಿ ಸಹ ಚಾಲೆಂಜ್ ಇರಲೇಬೇಕು, ಆಗ ಮಾತ್ರ. ಹಿರಿಯರು ಒಂದು ಗಾದೆ ಇತ್ತು, ಚಾಪೆ ಎಷ್ಟು ಉದ್ದ ಉಂಟು ಅಷ್ಟೇ ಕಾಲ್ ಚಾಚಬೇಕಂತ ಹೇಳಿ. ಅದು ರಾಂಗ್. ಯಾಕಂದ್ರೆ ನೀನು ಡಬಲ್ ಚಾಪೆ ಇಟ್ಕೋ, ನೀನು ಡಬಲ್ ಕೆಲಸ ಮಾಡು. ಮತ್ತು ಮನುಷ್ಯ ಯಾವ್ದು ಇಂಪಾರ್ಟೆಂಟ್ ಎನಿಸ್ತಾ ನೋಡಿ, ಅದು ನಿಜವಾಗ್ಲೂ ಇಂಪಾರ್ಟೆಂಟ್ ಅಲ್ಲ. ಮನುಷ್ಯ ನನಗೆ ದುಡ್ಡು ಆಗ್ಬೇಕಂತ ನಿಜವಾಗ್ ನಾನು ವರ್ಕ್ಶಾಪ್ ಸ್ಟಾರ್ಟ್ ಮಾಡುವಾಗ ನಾನು ಸಾಲದಲ್ಲೇ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ದು. ನಿಜವಾಗ್ಲೂ ತುಂಬಾ ಜನ ಥಿಂಕಿಂಗ್ ಮಾಡಿದ ಅಂತ ದುಡ್ಡಿದ್ರೆ ತುಂಬಾ ದುಡ್ಡಿದ್ದವ ಏನೂ ಮಾಡಲ್ಲ. ಅವನಲ್ಲಿ ಅವನ ಒಂದು ಪ್ರತಿಭೆ ಇರಬೇಕು, ಮತ್ತೊಂದು ಅವನಿಗೆ ಒಂದು ಚಾಲೆಂಜ್ ಇರಬೇಕು, ನಾನು ಮಾಡ್ತೇನೆ ಅಂತ ಹೇಳಿ. ನಾನಲ್ಲಿ ಕಾರ್ಕಳದಲ್ಲಿ ವರ್ಕ್ಶಾಪ್ ಮಾಡುವಾಗ ಸಾಧಾರಣ ಸೆಟ್ ಆಗುವಾಗ ಅಲ್ಲಿ ಸೌಂಡ್ ಪ್ರೂಫ್ ಬರ್ತದೆ ಅಂತ ಹೇಳಿ ಗಲಾಟೆ ಆಯ್ತು. ಬದಿಯ ಮನೆಯವರೆಲ್ಲ ಇದು ಮಾಡಿದ್ರು, ಆಯ್ತು. ಆಗ ನನ್ಗೂ ಸ್ವಲ್ಪ ಹೆದರಿಗೆ ಬಂತು. ಬಟ್ ಒಂದು ಏನೇ ನಾನು ಅಲ್ಲಿಂದ ಅಷ್ಟು ದೂರ ಇಲ್ಲಿ ಹಳ್ಳಿಗೆ ಬಂದು ನಾನು ಮಾಡುತ್ತೇನೆ ಅಂತ ಹೇಳಿ ಒಂದು ಚಾಲೆಂಜ್ ಇತ್ತು ನನ್ನ ಹತ್ರ. ಇಲ್ಲಿ ಬರುವಾಗ ಫಸ್ಟ್ ಬಂದದ್ದೇ ನಾನು, ಯಾರು ಬರ್ಲಿಲ್ಲ. 2014ರಲ್ಲಿ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ ಯಾರು ಬರಲ್ಲ, ಫಸ್ಟ್ ನಾನು ಬಂದ ನಂತರ ಈಗೆಲ್ಲ ಇಂಡಸ್ಟ್ರಿ ಸ್ಟಾರ್ಟ್ ಆಯ್ತು. ನನಗೆ ಹೊಗಳುವುದಲ್ಲ, ಆದ್ರೆ ವಿಷಯ ಗೊತ್ತುಂಟ, ನಾವು ಯಾವ್ದಕ್ಕೆ ಹೆಜ್ಜೆ ಇಡ್ತೇವೆ ಅದು ಕಷ್ಟ ಬರ್ಲಿ ಸರ್ಲಿ, ನಾವು ಸಕ್ಸಸ್ ಆಗ್ಬೇಕಾದ್ರೆ ನಮ್ಮಲ್ಲಿ ಒಂದು ಚಾಲೆಂಜ್ ಇರ್ಬೇಕು, ಆಗ ಮಾತ್ರ ಬಿಸ್ನೆಸ್ ಸಕ್ಸಸ್ಫುಲ್ ಆಗ್ತದೆ. ನಮ್ಗೆ ಚಾಲೆಂಜ್ ಇಲ್ಲ, ಏನೋ ದುಡ್ಡುಂಟು ಮಾಡಿದೆ ಅಂತ ಹೇಳಿ ಅದು ಚಾಲೆಂಜ್, ಅದು ಇಂಪ್ರೂವ್ಮೆಂಟ್ ಆಗಲ್ಲ. ಯಾಕಂದ್ರೆ ಅವನಲ್ಲಿ ದುಡ್ಡುಂಟು, ನನ್ನಲ್ಲಿ ಯಾರ್ದು ದುಡ್ಡು ಇಲ್ಲವ ಅವನ್ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಅವನ್ ಚಾಲೆಂಜ್ ಆಗ. ಹೌದು, ಹಾಗೆ. ಸೊ ನಿಮ್ಗೆ ಈಗ ಮಷಿನರಿ ಇದೆಲ್ಲ ಶಿಫ್ಟ್ ಮಾಡುವಾಗ ರಾ ಮೆಟೀರಿಯಲ್ ಅದರಲ್ಲಿ ಏನಾದ್ರು ಆ ಟೈಪ್ ಏನಾದ್ರು ಉಂಟಾ ಚಾಲೆಂಜಸ್ ತರ? ಕರೆಕ್ಟ್ ಟೈಮ್ ಅಲ್ಲಿ ಹೋಗಲ್ಲ, ಇಲ್ಲ ಕೆಲವು ಕಸ್ಟಮರ್ಸ್ ಸ್ವಲ್ಪ ಅದು ಎಲ್ಲ ಬಿಸ್ನೆಸ್ ಅಲ್ಲಿ ಉಂಟು. ಅದಕ್ಕೆ ಇದೊಂದು ಸ್ಪೆಷಲ್ ಅಂತೇನಿಲ್ಲ. ನೀವು ಯಾವ ಲೈನ್ ಬೇಕಾದ್ರೂ ಇಟ್ಕೊಳ್ಳಿ, ಎಲ್ಲ ರಾ ಮೆಟೀರಿಯಲ್ ಬರುವುದು ಹೋಗುದು, ಪ್ರೊಡಕ್ಷನ್ ಆದ್ಮೇಲೆ ಪೇಮೆಂಟ್ ಬ್ಯಾಲೆನ್ಸ್ ಇರುವುದು, ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಕಸ್ಟಮರ್ಸ್ ಬೇಕು ನಮ್ಗೆ. ಕಸ್ಟಮರ್ ನೀರಿಗೆ ಇಳಿದ ನಂತರ
ನೀನು ಅದರಲ್ಲಿ ನಿನಗೆ ಕೆಸರು ಸಿಗ್ತದೆ, ಕಳ್ಳು ಸಿಗ್ತದೆ, ಎಲ್ಲ ಸಿಗ್ತದೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಏನಾದ್ರು ಸ್ವಲ್ಪ ಸೇಫ್ಟಿಯಲ್ಲಿ ಹೋಗುದು, ಜಾಸ್ತಿ ಒಮ್ಮೆಲೆ ನೀರು ಸಿಕ್ಕಿದಲ್ಲಿ ಕೈಕಾಲು ಆಡ್ಲಿಕ್ಕೆ ಆಗುದಿಲ್ಲ ಹಾಗೆ. ಓಕೆ, ಸೊ ಈಗ ಈ ಬಿಸ್ನೆಸ್ ಮ್ಯಾನೇಜ್ ಮಾಡ್ತೀರಾ, ಹಾಗೆ ನಿಮ್ಮ ಈ ಮೈಂಡ್ ಸೆಟ್ ಎಲ್ಲದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಒಂದು ಸ್ಟ್ರೆಂತ್ ಬೇಕು. ಸೊ ಹಾಗೆ ಹೇಳುವಾಗ ಈಗ ಫ್ಯಾಮಿಲಿ ಸಹ ನೋಡ್ಬೇಕು. ಫ್ಯಾಮಿಲಿದ್ ರೆಸ್ಪಾನ್ಸಿಬಿಲಿಟಿ ಒಂಥರ ಬೇರೆ ರೀತಿಯ ರೆಸ್ಪಾನ್ಸಿಬಿಲಿಟಿ. ವರ್ಕ್ ಅಲ್ಲಿ ಎಷ್ಟು ಟೆನ್ಷನ್ ಇದ್ರು, ಪ್ರಾಬ್ಲಮ್ ಇದ್ರು, ನಾವು ಅದೇ ತಕೊಂಡು ಮನೆಗೆ ಸಹ ಹೋಗ್ಲಿಕ್ಕೆ ಆಗಲ್ಲ. ಫ್ಯಾಮಿಲಿ ಲೈಫೇ ಬೇರೆ. ಸೊ ನೀವು ಫ್ಯಾಮಿಲಿ ಲೈಫ್ ಮತ್ತೆ ಈ ಬಿಸ್ನೆಸ್ ಲೈಫ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಒಂದ್ ಸ್ವಲ್ಪ ಜಸ್ಟ್ ಕೊಡ್ಬೋದಾ? ವಿಷಯ ಗೊತ್ತುಂಟ, ನಂದು ಬಿಸ್ನೆಸ್ ಸಾಯಂಕಾಲ ಇಲ್ಲಿಂದ ಗೇಟ್ನ ಹೊರಗೆ ಹೋದ ಕೂಡಲೇ ಬಿಸ್ನೆಸ್ ಇಲ್ಲಿ ಇರ್ತದೆ, ಒಂದು ಮನೆನೇ. ನಾನು ಮನೆ ಹೋದ ನಂತರ ಫೋನ್ ರಿಸೀವ್ ಮಾಡೋದು ತುಂಬಾ ಕಷ್ಟ. ಕಷ್ಟ ಅಲ್ಲ, ಕಮ್ಮಿ. ಯಾಕಂದ್ರೆ ಎಲ್ಲರೂ ಬೈತಾ ಇದ್ದಾರೆ, ಏನು ಮಾರ ನೀನು ಫೋನ್ 7 ಗಂಟೆಯಿಂದ ಫೋನ್ ರಿಸೀವ್ ಮಾಡಲ್ಲ. ಆದ್ರೆ ಕೆಲಸ ಇರುವಾಗ 8, 9, 10 ಗಂಟೆದಲ್ಲಿ ಇಲ್ಲಿ ಇರ್ತೇನೆ, ಆಗ ರಿಸೀವ್ ಮಾಡ್ತೇನೆ. ಬಟ್ ಇಲ್ಲಿಂದ ಹೋದ ನಂತರ ಫಾರ್ಗೆಟ್. ಯಾವ ವಿಶೇಷದಲ್ಲಿ ಸಹ ಮನೆಯಲ್ಲಿ ವಿಷಯ ಬರಲ್ಲ. ನಾವು ಊಟ ಮಾಡುವಾಗ ಫ್ಯಾಮಿಲಿ ತರದಲ್ಲಿ ಊಟ ಮಾಡೋದಂದ್ರೆ ಬಿಸ್ನೆಸ್ ಇಲ್ಲ. ನಾನು ಬಿಸ್ನೆಸ್ ಮಾತಾಡೋದಿಲ್ಲ. ಏನೋ ಅಷ್ಟು ನಮ್ಮ ಕೆಲಸದವರೇನೋ ಫೋನ್ ಮಾಡಿದ್ರೆ ಮಾತ್ರ ನಾನು ರಿಸೀವ್ ಮಾಡ್ತೇನೆ, ಇಲ್ಲದ್ರೆ ನಾನು ರಿಸೀವ್ ಮಾಡಲ್ಲ. ಮತ್ತು ಮನೆಯದ್ದು ಹೆಚ್ಚಾಗಿ ನಮ್ಮ ಮಿಸ್ಸಸ್ಸೇ ನೋಡು. ಮತ್ತು ಮಿಸ್ಸಸ್ ಇಲ್ಲಿ ವರ್ಕ್ಶಾಪಿಗೆ ಬಂದ್ರೆ ಸಹ ನಾನು ಮನೆ ವಿಷಯ ಮಾತಾಡಲ್ಲ ಅವರ ಹತ್ರ. ಅವ್ರು ಹೇಳಿದ್ರೆ ಸಹ ಮನೆಗೆ ಹೋಗುವ ಅಂತ ಹೇಳಿ ಅಷ್ಟು ಹೇಳು. ಅದು ನಂದು ಪಾಲಿಸಿ ಹಾಗೆ, ಮನೆದ್ದು ಮನೆ, ವರ್ಕ್ಶಾಪ್ ಇದ್ದು ವರ್ಕ್ಶಾಪ್. ಸರಿ, ಈಗ ನಿಮ್ಮ ನೆಕ್ಸ್ಟ್ ಕ್ವೆಶನ್, ನಿಮ್ಮ ಈ ವರ್ಕ್ಶಾಪ್ ಅಲ್ಲಿ ಎಂಪ್ಲಾಯೀಸ್ ಹೈರ್ ಮಾಡುವಾಗ ಯಾವೆಲ್ಲ ಕ್ವಾಲಿಟೀಸ್, ಯಾವೆಲ್ಲ ಸ್ಕಿಲ್ಸ್ ನೀವು ನೋಡಿ ಹೈರ್ ಮಾಡ್ತೀರಾ? ನೋಡಿ, ನಮ್ಮ ಇದರಲ್ಲಿ ಪ್ರಾಕ್ಟಿಕಲ್ಗೆ ಜಾಸ್ತಿ ನೋಡ್ತೇವೆ. ಬೇರೆ ಯಾವ್ದಾದ್ರು ಈಗ ಬ್ಯಾಂಕಿಂಗ್ ಅದೆಲ್ಲ ಸರ್ಟಿಫಿಕೇಟ್ ಮಾಡ್ತಾರೆ. ನಮ್ಮಲ್ಲಿ ಸರ್ಟಿಫಿಕೇಟ್ ಅವ ಕಲ್ತಿದಾನ ಇಲ್ಲ ಅಂತ ನೋಡು. ಬಟ್ ಅವನನ್ನ ಹೈರ್ ಮಾಡುವಾಗ ಅವನಿಗೆ ಜಾಬ್ ಕೊಟ್ಟೆ ಮಾಡುದು. ಅದರಲ್ಲಿ ಮೇನ್ ಥಿಂಗ್ ಏನಂದ್ರೆ ನಾವು ಹೇಳಿದ್ದನ್ನು ಕೇಳುವ ಹಾಗೆ ಇರ್ಬೇಕು, ಕೇಳುವಂತನಾಗ್ಬೇಕು. ಅವ ಎಷ್ಟು ದೊಡ್ಡ ಕೆಲಸವಾಗಿರ್ಬೇಕು, ಬಟ್ ನಮ್ಗೆ ಅವ ರೆಸ್ಪೆಕ್ಟ್ ಕೊಡಲ್ಲ. ನಮ್ಮ ಮಾತು ಕೇಳೋದಂದ್ರೆ ನಾವು ಹೈರ್ ಮಾಡಲ್ಲ. ಯಾಕಂದ್ರೆ ಕಸ್ಟಮರು ತುಂಬಾ ವೆರೈಟಿ ಅವರು ಇರ್ತಾರೆ, ಅವ್ರು ಅರ್ಧ ಗಂಟೆ ಚೇಂಜ್ ಮಾಡ್ತಾರೆ. ಇವ ಆ ಸಿಸ್ಟಮ್ ಅಲ್ಲಿ ಇರ್ಬೇಕು. ಶಿವ ಅವ ಇಲ್ಲ, ನಾನು ಈ ಹಿಡ್ದ ಕೆಲಸ ನಾನು ಮುಗಿಸ್ತೇನೆ ಮತ್ತು ನಾನು ಹೋಗ್ತೇನೆ, ಅದು ಆಗಲ್ಲ. ಯಾಕಂದ್ರೆ ನಂದು ರಿಪೇರಿಂಗ್ ಕೆಲವೊಮ್ಮೆ ಬ್ಯಾಕೋ ಬರ್ತದೆ, ಇಲ್ಲಾದ್ರೆ ಎಕ್ಸ್ಕವೇಟರ್ ಬರ್ತದೆ, ಇಲ್ಲದ್ರೆ ಕ್ರಷರ್ ಬರ್ತದೆ. ಸೊ ಇವ ಅದಕ್ಕೆ ಮ್ಯಾನೇಜ್ ಆಗಿ ಬರ್ಬೇಕು. ಅವಂಕ ಇಲ್ಲ ನಾನು ಖಾಲಿ ಬ್ಯಾಕೋ ಮಾತ್ರ ಮಾಡ್ತೇನೆ, ನಾನು ಅದಕ್ಕೆ ಕೈ ಹಾಕಲ್ಲ, ನಾನು ವೆಲ್ಡಿಂಗ್ ಮಾಡ್ತೇನೆ, ಸೊ ಅದಾಗಲ್ಲ. ಸೊ ನಾವು ನೋಡುದು ಫಸ್ಟ್ ಅವ ರೆಸ್ಪಾನ್ಸಿಬಿಲಿಟಿ ಹೇಗೆ ಅಂತಾನೆ, ಮತ್ತು ಅವ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ಹೋಗ್ಬೇಕು. ಬಂದ ಸುತ್ತಿದ ಹೋಗಿದ ಅದಾಗುದಿಲ್ಲ. ಅವನು 8 ಗಂಟೆ ಫಿನಿಶ್ ಮಾಡುವಾಗಲ್ಲ. ವಿಷಯ ಏನಂದ್ರೆ ಫಸ್ಟ್ ಥಿಂಗ್ಸ್ ಅವನಿಗೆ ಅವನೇನಾದ್ರು ಲಾಭ ಆಗ್ಬೇಕು ಅವನ ಕೆಲಸ ಮಾಡಿದ ಮೇಲೆ. ಸೆಕೆಂಡ್ ನಮ್ಗೆ ಏನಾದ್ರೂ ಬೇಕು. ಹಾಗೆ ಅವನ್ ಖಾಲಿ 8 ಗಂಟೆ ಪಾಸ್ ಮಾಡಿದ್ರೆ ನಾವು ತಗೊಳ್ಳಲ್ಲ. ಸೊ ಈಗ ಕರೆಂಟ್ಲಿ ಯಾವ್ದಾದ್ರು ಒಳ್ಳೆ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ರೆ ನೀವು ಅದ್ರ ಬಗ್ಗೆ ಹೇಳ್ತೀರಾ? ಹೌದು, ಈಗ ಒಂದು ಕ್ರಷರ್ ಬಂದಿದೆ. ಎಲ್ಲಿ ಕ್ರಷರ್? ಅದು ಮಂದಾರ್ತಿ, ಅಲ್ಲಿಂದ ಬಂದಿದೆ. ಈಗ ಅದನ್ನು ಮಾಡ್ತಾ ಇದ್ದೆ. ಮತ್ತೊಂದು ಟ್ರೇಲರ್ ಒಂದು ಆಗ್ತಾ ಉಂಟು ಅಲ್ಲಿ ಆ ಸೈಡ್ ನಲ್ಲಿ. ಅದು ಬ್ರಹ್ಮಾವರ ಅವ್ರದ್ದೊಂದು 2 ಟ್ರೇಲರ್ ಮಾಡಿಕೊಟ್ಟಿದ್ದೇನೆ. 28 ಫೀಟ್ ಉದ್ದ ಲೆಂತ್ ಇದ್ದು. ಹಾಗೆ ಇನ್ನೊಂದು ಮಾಡ್ತಾ ಉಂಟು ಅಲ್ಲಿ. ಅದು ಒಂದು ಮಾಡಿ ಮೊನ್ನೆ ಹೋಯ್ತು, ಈಗ ಇನ್ನೊಂದು ಮಾಡ್ತಾ ಇದ್ದೆ. ಸೊ ಮತ್ತು ಕ್ರೇನ್ ಅಂತಲ್ಲಿ ಈಗ ಪ್ರಾಜೆಕ್ಟ್ ಇರುವುದು ದೊಡ್ಡದು ಇರುವುದು ಇದು ಕ್ರಷರ್, ಮತ್ತೊಂದು ಟ್ರೇಲರ್, ಮತ್ತು ಸಣ್ಣ ಸಣ್ಣ ಟಿಪ್ಪರ್ ಇದ್ದು ಬಾಡಿ ಅದು ಎಲ್ಲ ಇದೆ. ಇನ್ನೊಂದು ಕ್ವೆಶನ್ ಕೇಳಲಿಕ್ಕಿತ್ತು. ನೀವೀಗ ನಿಮ್ಮ ಹತ್ರ ಮುಂಚೆ ಸಹ ಮಾತಾಡಿದ್ದೀನಿ. ಸೊ ನೀವು ಕೆಲವೊಮ್ಮೆ ಕೇಳಿದ್ದೀನಿ, ಒಂದು ಕೆಲಸ ಮಾಡ್ತಿದ್ದೀರಿ ಆದ್ರೆ ಅದ್ರ ಮೇಲೆ ಕಂಪ್ಲೀಟ್ ನಿಮ್ಮ ಕಾನ್ಸಂಟ್ರೇಷನ್ ಫೋಕಸ್ ಇರ್ಬೇಕು. ಅದು ಬಿಟ್ಟು ನಂಗೆ ಅದು ಸಹ ಬೇಕು ಇದು ಸಹ ಬೇಕು ಎಲ್ಲ ಕೆಲಸಕ್ಕೆ ನಾವು ಕೆಲವೊಮ್ಮೆ ಕಾಲು ಹಾಕ್ಲಿಕ್ಕೆ ಹೋಗ್ತೇವೆ. ಅದು ಒಳ್ಳೇದಾ ಇಲ್ಲ ಅಥವಾ ಒಂದೇ ನಮ್ಮ ಜಾಬ್ ಮೇಲೆ ಫೋಕಸ್ ಮಾಡೋದು ಬೆಸ್ಟ್? ಅದರ ಬಗ್ಗೆ ನೋಡಿ, ಯಾವತ್ತು ಮೇನ್ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಉಂಟು, ನಿಮ್ಮಲ್ಲಿ ಒಂದು ಜಾಬ್ ಮಾತ್ರ. ಎಲ್ಲ ವಿಷಯ ಎಲ್ಲರೂ ಆಲ್ರೌಂಡರ್ ಇಲ್ಲ. ಯಾರನ್ನು ನೋಡಿ ಎಲ್ಲರಲ್ಲೂ ಆಲ್ರೌಂಡರ್ ಇಲ್ಲ. ಮತ್ತು ಆಲ್ರೌಂಡರ್ ಆದರೂ ಅವರು ಸಕ್ಸಸ್ಫುಲ್ ಆಗೋದು ತುಂಬಾ ಕಮ್ಮಿ. ಆಲ್ರೌಂಡರ್ ಬೇಕು, ಸ್ವಲ್ಪ ಮಾತ್ರ ನಾಲೆಜ್. ಈಗ ನೀವು ಒಂದು ಗಾಡಿಯಲ್ಲಿ ಹೋಗ್ತಾ ಇದ್ದೀರಾ, ಸರಿ ನಿಮಗೆ ಡ್ರೈವಿಂಗ್ ಗೊತ್ತುಂಟು, ಬಟ್ ಅದು ಗಾಡಿ ಬಂದ ಕೂಡ ನಿಮ್ಗೆ ಸ್ವಲ್ಪ ಆದ್ರೂ ಗೊತ್ತಿರ್ಬೇಕು. ಅಟ್ಲೀಸ್ಟ್ ಪಂಪ್ ಹೊಡೆದು ಡೀಸೆಲ್ ಹಾಕ ಅಷ್ಟಾದ್ರೂ ನಿಮ್ಗೆ ಗೊತ್ತಿರ್ಬೇಕು. ಏನು ಗೊತ್ತಿಲ್ಲ ಆಗುದಿಲ್ಲ, ಸ್ವಲ್ಪ ಗೊತ್ತಿರ್ಬೇಕು. ಹಿಂದಿಯಲ್ಲಿ ದಾವ್ ಪೇಚ್ ಅಂತ ಹೇಳ್ತಾರೆ, ಅದು ನೀವು ಗೊತ್ತಿರ್ಬೇಕು. ಬಟ್ ನಾನು ಒಂದೇ ಇಟ್ಕೊಂಡು ಆಗುದಿಲ್ಲ, ಆದ್ರೆ ಒಂದಕ್ಕೆ ನೀವು ಫೋಕಸ್ ಕೊಡ್ಬೇಕು, ಆಗ ಮಾತ್ರ. ಮತ್ತೊಂದು ನಿಮ್ಗೆ ಎಮರ್ಜೆನ್ಸಿಗೆ ನೀವು ಸ್ವಲ್ಪ ಆದ್ರೂ ಅದರ ABCD ಸ್ವಲ್ಪ ಕಲಿಬೇಕು. ಯಾಕಂದ್ರೆ ಅದು ನಿಮಗೆ ಟಚ್ ಆಗುವಂತದ್ದು.
ಹಾಗೆ ಸರ್, ಈಗ ನಿಮ್ಮ ಡೈಲಿ ರೂಟೀನ್ ಬಗ್ಗೆ ಹೇಳ್ತೀರಾ? ಬೆಳಿಗ್ಗೆ 5:15 ಹೇಳುದು. ಹ್ಮ್ ಅಲ್ಲಿ ಒಂದು 4 ನಾಯಿಗಳನ್ನು ಸಾಕಿದ್ದೇನೆ. ಅದು ರಾತ್ರಿ ಬಿಡ್ತೇನೆ, ಬೆಳಿಗ್ಗೆ ಅದನ್ನು ಹಿಡಿದು ಕಟ್ಟಿ ಹಾಕ್ತೇನೆ. ಅನಂತರ ಒಂದು ಲೀಟರ್ ಸ್ವಲ್ಪ ಬಿಸಿಯಾದ ನೀರು ಕುಡಿಯುವುದು, ವಾಶ್ರೂಮಿಗೆ ಹೋಗುದು, ಇರೋದು, ಮತ್ತು ಚರ್ಚಿಗೆ ಹೋಗುದು. ಅಲ್ಲಿಂದ ಬರುವಾಗ ಬ್ರೇಕ್ಫಾಸ್ಟ್ ರೆಡಿ ಆಗಿರ್ತದೆ, ಮಿಸಸ್ ಅವರು ಮಾಡಿರ್ತಾರೆ. ಅದು ತಿನ್ನುವುದು, ಬ್ರೇಕ್ಫಾಸ್ಟ್ ಮಾಡುವುದು. ಅಲ್ಲಿಂದ ನಮ್ಮ ವರ್ಕ್ಶಾಪಿಗೆ ಬಂದ ಕೂಡ ಫಸ್ಟ್ ನೋಡುದು ನಿನ್ನೆದು ಕೆಲಸ ಎಷ್ಟು ಪೆಂಡಿಂಗ್ ಉಂಟು ಅಂತೇಳಿ ಅದು ನೋಡಿ ಆಯ್ತು. ಇವತ್ತಿಗೆ ಯಾವುದು ಅರ್ಜೆಂಟ್ ಜಾಬ್ ಅದು ತಗೊಂಡು, ಮತ್ತು ಬೆಳಿಗ್ಗೆದ್ದು ಪೇಪರ್ ಬರ್ತಾನೆ. ಹಾಗೆ ಅದು ಸಾಧಾರಣ 8:45 ಅದು ನೋಡುವಾಗ ಒಬ್ಬೊಬ್ಬರೇ ಕೆಲಸವ್ರಿಗೆ ಮೊದಲು ಕ್ಲೀನಿಂಗ್ನವ್ರು ಬರ್ತಾರೆ. ಸೊ ಅವರೊಟ್ಟಿಗೆ ಅಲ್ಲೇ ನೋಡುದು, ಮತ್ತು ನಮ್ಮ ಟೆಕ್ನಿಷಿಯನ್ ಬರ್ತಾರೆ. ಅಲ್ಲಿಂದ ರೂಟೀನ್ ಚಾಲು. ಹೌದು. ಸಾಯಂಕಾಲ 6 ಗಂಟೆಗೆ ಟೆಕ್ನಿಷಿಯನ್ ಎಲ್ಲ ಹೋಗ್ತಾರೆ, ಹೆಲ್ಪರ್ ಇರ್ತಾರೆ. ಅವರಿಂದ ಕೆಲವು ಕೆಲಸ ಇದ್ದದ್ದು ಪೆಂಡಿಂಗ್ ಇದ್ದದ್ದು ಸ್ವಲ್ಪ ಮಾಡಿಸುದು, ಇಲ್ಲದ್ರೆ ನಾಳೆಗೆ ಏನಾದ್ರು ಬರೆದು ಇಡುವುದು. ಸಾಧಾರಣ ಅದು ಫಿನಿಶ್. ಕೆಲವು ಕಸ್ಟಮರ್ ಅರ್ಜೆಂಟ್ ಇರ್ತದೆ, ಹಾಗೆ 8, 9, 10 ಗಂಟೆ ಸಹ ಆಗುದುಂಟು. ಫಿನಿಶ್ ಆದಂತಲೇ ಹೋಗುದು, ಮಧ್ಯದಲ್ಲಿ ಹೋಗುದು ವಿಷಯ ಇಲ್ಲ. ಫಿನಿಶ್ ಆದಂತ ಹೋಗುದು, ಮತ್ತು ನಾಳೆ ಬೆಳಿಗ್ಗೆ ರೂಟೀನ್ ಅಷ್ಟೇ. ಓಕೆ. ನಿಮ್ಮ ಈ ರೂಟೀನ್ ಮಧ್ಯದಲ್ಲಿ ಎಲ್ಲಾದ್ರೂ ನಿಮ್ಮ ಹಾಬೀಸ್ ಯಾವ್ದಾದ್ರು ಹಾಬೀಸ್ ಇದ್ರೆ ಅದನ್ನು ಆಡ್ ಮಾಡಿದ್ದೀರಾ? ಹಾಬೀಸ್ ಏನಾದ್ರು? ಇಲ್ಲ. ಓಕೆ. ನಂದು ಹಾಬೀಸ್ ಅಂದ್ರೆ ಇಷ್ಟೇ, ವರ್ಕ್. ನಂದು ವರ್ಕ್ ಮಾತ್ರ. ಓಕೆ. ಹಾಬೀಸ್ ಇರುವಾಗ ನಾನು ವರ್ಕ್ ಮಾಡಲ್ಲ. ಸಂಡೇ ಹಾಲಿಡೇ, ಆ ಟೈಮ್ ನಾನು ವರ್ಕ್ಶಾಪ್ಗೂ ಬರಲ್ಲ. ಓಕೆ. ಎಷ್ಟು ಫೋನ್ ಮಾಡಿದ್ರು ಫೋನ್ ಎತ್ತಿಲ್ಲ. ಹೆಚ್ಚಾಗಿ ನನ್ನ ಮಿಸ್ಸಸ್ಗೆ, ಮಗಳಿಗೆ, ಮಗನಿಗೆ ಕೊಡುದು. ತಂದೆ ಇಲ್ಲ ಅಷ್ಟೇ. ಯಾಕಂದ್ರೆ ಎರಡನ್ನೂ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ವಾರಕ್ಕೆ 1 ದಿವಸ ನನಗೆ ರೆಸ್ಟ್. ಅದು ನಮ್ಮ ಮನೆಯವರಿಂದ ಬಂದದ್ದು. ವಾರಕ್ಕೆ 6 ದಿವಸ ನೀನು ಎಷ್ಟು ಬೇಕಾದ್ರೆ ಕೂತ್ಕೋ ವರ್ಕ್ಶಾಪ್ ಅಲ್ಲಿ, ಆದ್ರೆ 1 ದಿವಸ ನಮಗೋಸ್ಕರ ನೀನು ಇರ್ಬೇಕು. ಸೊ 1 ದಿವಸ ನಾನು ಅಲ್ಲಿ ಹೋಗುದಿಲ್ಲ. ಓಕೆ. ಹಾಗೆ. ಸೊ ಫ್ಯಾಮಿಲಿ ಅಂತ ಹೇಳುವಾಗ ಸ್ಪಿರಿಚುವಾಲಿಟಿ ಬಗ್ಗೆ ನಿಮ್ದೇನಾದ್ರೂ ಐಡಿಯಾ ಉಂಟಾ? ಒಂಥರ ಸ್ಪಿರಿಚುವಾಲಿಟಿ ಬೇಕಾ ಲೈಫಿಗೆ, ಬಿಸ್ನೆಸ್ ಲೈಫಿಗೆ ಪ್ಲಸ್ ಪರ್ಸನಲ್ ಲೈಫಿಗೆ? ಖಂಡಿತವಾಗ್ಲೂ ಬೇಕು. ಭಕ್ತಿ ಇರಬೇಕು, ಆದ್ರೆ ಭಕುತಿ ಇರಬಾರ್ದು. ಅಂದ್ರೆ ಈಗ ಕಾಣದ ದೇವರಿಗಿಂತ ಕಾಣುವ ದೇವರು, ಮನೆಯವರು, ತಂದೆ ತಾಯಿ ಯಾರೋ ಕಷ್ಟದ ಅವರಿಗಿಂತ ಹೆಲ್ಪ್ ಮಾಡ್ಬೇಕು. ಆ ದೇವಸ್ಥಾನ, ಚರ್ಚಿಗೆ, ಮಸೀದಿಗೆ ಅದಕ್ಕೆ ದುಡ್ಡು ಹಾಕಿ ಏನು ಪ್ರಯೋಜನ ಇಲ್ಲ. ಮತ್ತು ಪ್ರಾರ್ಥನೆ ಅಂತ ಬೇಕು. ಅದು ಪ್ರಾರ್ಥನೆ ಇರುವುದು ಯಾಕಂದ್ರೆ ಮನಸ್ಸಿಗೆ ಆ ಟೈಮ್ ಅಲ್ಲಿ ಕ್ಲಿಯರ್ ಇರ್ತದೆ. ಯಾಕಂದ್ರೆ ಆ ಪ್ರಾರ್ಥನೆ ಮಾಡುವಾಗ ಒಂದು ಫ್ರೀ ಟೈಮ್, ಮನಸ್ಸು ಶಾಂತವಾಗಿರ್ತದೆ. ನಾವು ಚರ್ಚೆ ಹೋದ್ರೆ ಸಹ ಹಾಗೇನೆ, ಆ ಯಾವುದಕ್ಕೆ ಸಹ ಹೋಗುವ ಉದ್ದೇಶವನ್ನು ಅರ್ಥ ಮಾಡ್ಕೋಬೇಕು. 10ರಲ್ಲಿ 11 ಮಾಡಿದ್ರೆ ಆಗುದಿಲ್ಲ. ಯಾಕಂದ್ರೆ ನಾನು ಸಣ್ಣಿಂದಲೂ ಸಹ ನಮ್ಗೆ ಪ್ರಾರ್ಥನೆ ಉಂಟು, ನಾನು ಮಾಡ್ತಾ ಇದ್ದೇನೆ ಈಗೂ ಸಹ ಹಾಗೇನೆ. ಬಟ್ ಅದು ಉದ್ದೇಶ, ಪ್ರಾರ್ಥನೆ ಬೇಕಾದ್ರೆ ಸಂಡೇ ಮಾಡು, ಬಟ್ ಅದು ಉದ್ದೇಶ ಪೂರ್ವಕ ಇದ್ರೆ ಮಾತ್ರ ಅದಕ್ಕೆ ಅರ್ಥ. ದೊಡ್ಡದೊಡ್ಡ ಪ್ರಾರ್ಥನೆ ಮಾಡಿ ಟೋಟಲ್ ಬಾಯಲ್ಲಿ, ಅದು ಬಸವಣ್ಣವರು ಒಂದು ಹೇಳಿದ್ದಾರೆ, ಮನಸ್ಸಿಲ್ಲದವ ಗಾಣವ ಸುತ್ತಿ ಏನು ಪ್ರಯೋಜನ ಅಂತೇಳಿ. ಹಾಗೆ ಮನಸ್ಸಿಲ್ಲದೆ ಸುತ್ತಿ ಏನು ಪ್ರಯೋಜನ ಇಲ್ಲ. ನಮಗೆ ಅದರಲ್ಲಿ ಮನಸ್ಸು ಬೇಕು, ಮತ್ತು ಅದರಲ್ಲಿ ಒಂದು ಇಂಟ್ರೆಸ್ಟ್ ಬೇಕು. ನಾನು ಯಾವಗೋಸ್ಕರ ಮಾಡ್ತೇನೆ ಆಗ ಮಾತ್ರ ಒಳ್ಳೇದು. ಮತ್ತು ಈ ಬಿಸ್ನೆಸ್ ಅಲ್ಲಿ ಬೇಕಾಗ್ತದೆ ಸ್ಪಿರಿಚುವಾಲಿಟಿ. ಯಾಕಂದ್ರೆ ಒಂದು ಮನಃಶಾಂತಿಗೋಸ್ಕರ. ಲೈಫ್ ಅಲ್ಲಿ ಮಿರಾಕಲ್ಸ್ ಅಂತ ಏನಾದ್ರು ಪ್ರೇ ಮಾಡಿ ಆದದುಂಟಾ? ಆಗಿದೆ ನಿಜವಾಗ್ಲು. ಓಕೆ. ಈಗ ಎಲ್ಲರೂ ಏನಂದ್ರೆ ಒಂದು ದೊಡ್ಡ ಉದ್ಯಮ ಮಾಡುವಾಗ ಗುರುಗಳು ಅವರೆಲ್ಲ ಕರ್ಕೊಂಡು ಮಾಡ್ತಾರೆ. ನಾನು ಮಾಡ್ಲಿಲ್ಲ. ಯಾಕೆ ನನಗೆ ನನ್ನ ಮೇಲೆ ವಿಶ್ವಾಸ ಇತ್ತು. ನಾನು ಈ ವರ್ಕ್ಶಾಪ್ ಅಲ್ಲಿಂದ ಕಾರ್ಕಳದಿಂದ ಇಲ್ಲಿ ಶಿಫ್ಟ್ ಮಾಡಿ ಕೆಲಸ ಮಾಡುವಾಗ ಯಾವ ಗುರುಗಳನ್ನು ಸಹ ಕರೀಲಿಲ್ಲ. ನಾನೇ ಬಂದೆ, ನಾನೇ ಪ್ರಾರ್ಥನೆ ಮಾಡಿದೆ. ಓಪನಿಂಗು ಸಹ ನಾನು ಯಾರನ್ನು ಕರೀಲಿಲ್ಲ, ಯಾವ ಗುರುಗಳನ್ನು ಸಹ ಕರೀಲಿಲ್ಲ. ಓಪನ್ ಅಂತೇಳಿ ಮಾಡುವುದು ಸಹ ಇಲ್ಲ, ಮಾಡ್ಲಿಲ್ಲ ನಾನು. ಮೇಲಿದ್ದು ರೂಫ್ ಆದ ಕೂಡಲೇ ನನಗೆ ಕೆಲಸ ಬಂತು, ಕೆಲಸ ಸ್ಟಾರ್ಟ್ ಮಾಡಿದೆ. ದೀಪಾವಳಿ ಟೈಮಲ್ಲಿ ಎಲ್ರೂ ಪೂಜೆ ಮಾಡ್ದೇನೆ. ಅದು ಉದ್ದೇಶ ಏನಂದ್ರೆ ಒಂದು ಕೆಲಸದವರಿಗೊಂದು ರಿಲ್ಯಾಕ್ಸ್, ವರ್ಕ್ಶಾಪ್ಗೆ ಒಂದು ರೆಸ್ಟ್, ಮತ್ತು ಅವರಿಗೆ ಏನಾದ್ರು ಬೋನಸ್, ಅದು ಬಟ್ಟೆನು, ಅದಕ್ಕೋಸ್ಕರ ಪೂಜೆ. ಮತ್ತು ಪೂಜೆ ಮಾಡಿ ಇಂಪ್ರೂವ್ಮೆಂಟ್ ಅಲ್ಲ, ಇಂಪ್ರೂವ್ಮೆಂಟ್ ಆಗಿ ನೀನು ಕೆಲಸದಿಂದ ಇಂಪ್ರೂವ್ಮೆಂಟ್. ಎಲ್ಲಾ ಇದರಲ್ಲಿ ಸಹ ಬರ್ದು ಎಂತ ಹೇಳ್ತಾರೆ, ನೀನು ದುಡಿ ನಿನಗೆ ಉಳ್ಳಿ ಕೊಡ್ತಾರೆ. ನಾನು ಖಾಲಿ ಪೂಜೆ ಮಾಡಿದ್ರೆ ನನಗೆ ಊಟಕ್ಕೆ ಸಿಗಲ್ಲ. ಹಾಗೆ ನಂದು ಇದು ಬೇಕು, ಪ್ರಾರ್ಥನೆ ಬೇಕು. ನಾನು ಇಲ್ಲಿ ಸಹ ಹಾಗೇನೆ. ಬಟ್ ಅದೇ ಮೇಲೆ ಡಿಪೆಂಡ್ ಅಲ್ಲ, ಡಿಪೆಂಡ್ ನನ್ನ ಕೆಲಸ ಮೇಲೆ.
ಸೊ ಸರ್, ಈಗ ನಮ್ಮ ಸೆಕೆಂಡ್ ಸೆಷನ್ ನಿಮ್ಮ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ಲಿ ಫೋಕಸ್ಡ್. ಸೊ ಫಸ್ಟ್ ಕ್ವೆಶನ್ ನಿಮ್ದು ಏನಂದ್ರೆ, ಈಗ ವರ್ಕ್ಶಾಪ್ ಇಂಥದ್ದು ತುಂಬಾ ಕಡೆ ಇರಬಹುದು, ಇಷ್ಟು ದೊಡ್ಡದು ಇಲ್ದಿದ್ರು ವರ್ಕ್ಶಾಪ್ಸ್ ಇದ್ದಾವೆ, ಗ್ಯಾರೇಜ್ ಟೈಪ್ ಮೆಕ್ಯಾನಿಕ್ ಶಾಪ್ಸ್. ಆದ್ರೆ ನಿಮ್ಮ ಈ ವರ್ಕ್ಶಾಪ್, ಇಂಡಸ್ಟ್ರಿಯಲ್ ಮೆಕ್ಯಾನಿಕಲ್ ವರ್ಕ್ಶಾಪ್ ಕೊಡುವ ಬೆಟರ್ ಫೆಸಿಲಿಟೀಸ್ ಏನೆಲ್ಲ, ಯಾವ ರೀತಿಯ ಪಾರ್ಟ್ಸ್ ಎಲ್ಲ ನೀವು ರಿಪೇರ್ ಮಾಡ್ತೀರಾ, ಯಾವೆಲ್ಲ ದೊಡ್ಡ ಅಂದ್ರೆ ನಾನು ಕೇಳಿದ್ದೀನಿ ಮತ್ತೆ ನೋಡಿದ್ದೀನಿ, ಈಗ ಕ್ರಷರ್ ಮತ್ತೆ ನಮ್ಮ ಅರ್ತ್ ಮೂವರ್ಸ್ ಅವೆಲ್ಲ ಕೆಲವೊಮ್ಮೆ ರಿಪೇರಿಂಗಿಗೆ ಬರ್ತವೆ. ಏನೆಲ್ಲ ಪಾರ್ಟ್ಸ್ ನೀವು ರಿಪೇರ್ ಮಾಡ್ತೀರಾ, ಏನೆಲ್ಲ ಒಳ್ಳೆ ಫೆಸಿಲಿಟೀಸ್ ಕೊಡ್ತೀರಾ, ಅದ್ರ ಬಗ್ಗೆ ಏನಾದ್ರು ನಮ್ಮ ಆಡಿಯನ್ಸ್ಗೆ ಹೇಳ್ತೀರಾ? ನೋಡಿ, ಗಾಡಿದ್ದು ಇಂಜಿನ್ ಒಂದು ಬಿಟ್ಟು ಮತ್ತು ಹೈಡ್ರೋಲಿಕ್, ಲೇತ್ ವರ್ಕ್, ವೆಲ್ಡಿಂಗ್ ಅದೆಲ್ಲ ಫಿನಿಶ್ ಮಾಡ್ತೇನೆ ನಾನು. ಮೇನ್ ಥಿಂಗ್ ಇತ್ತು, ನನಗೆ ಏನು ಗೊತ್ತು ಅದು ಮಾತ್ರ ನಾನು ಮಾಡ್ತೇನೆ. ಇಂಜಿನ್ ವಿಷಯ ನನಗೆ ಗೊತ್ತಿಲ್ಲ, ಹಾಗಾಗಿ ಅದು ಬಿಟ್ಟು ಯಾಕೆಂದ್ರೆ ಅದಕ್ಕೆ ನಾನು ಜನ ಇಡ್ಬೋದು, ಆದ್ರೆ ವಿಷಯ ಗೊತ್ತು. ನಾಳೆ ಅರ್ಧ ಬಿಚ್ಚಿಸಿ ಹಾಕಿ ಹೋದ್ರೆ ಬಂದವ್ರು ನನಗೆ ಬೈತಾರೆ. ಸೊ ಅದು ಮಾಡಲ್ಲ, ನನಗೆ ಗೊತ್ತಿದ್ದನ್ನು ಮಾತ್ರ. ನಾಳೆ ಟರ್ನರ್ ಸಹ ನಾನು ಲೇತಲ್ಲಿ ಮಾಡ್ತೇನೆ, ವೆಲ್ಡರ್ ಸಹ ಲೇತಲ್ಲಿ ಮಾಡ್ತೇನೆ, ಹೈಡ್ರೋಲಿಕ್ ಸಹ ಮಾಡ್ತೇನೆ. ಸೊ ಆ 3 ಐಟಮ್ಸು ಎಲ್ಲ, ಮತ್ತು ಶೀಟ್ ಮೆಟಲ್ ಆಗಲಿ, ಬೆಂಡಿಂಗ್, ಅದು ಎಲ್ಲ ಎವ್ರಿಥಿಂಗ್ ಬರ್ತದೆ. ಅದು ಇಂಜಿನ್ ಒಂದು ಬಿಟ್ಟು. ಓಕೆ ಓಕೆ, ನಿಮ್ಮ ಅರ್ತ್ ಮೂವರ್ಸ್ ಅದ್ರ ಬಗ್ಗೆ, ಹೈಡ್ರೋಲಿಕ್ಸ್ ಅದ್ರ ಸಹ ಅರ್ತ್ ಮೋರ್ಸ್ ನಲ್ಲಿ ಸಹ ಇಂಜಿನ್ ಒಂದು ಬಿಟ್ಟು ನಿಮ್ಮ ಹೈಡ್ರೋಲಿಕ್ ರ್ಯಾಮ್ ಸೀಲ್ ಆಗ್ಬೋದು, ಕಂಟ್ರೋಲ್ ವಾಲ್ವ್ ಸೀಲ್, ಸ್ವಿಂಗ್ ರ್ಯಾಮ್ ಸೀಲ್ ಮತ್ತು ಚೈನಿದ್ದು ಟ್ರ್ಯಾಕ್ ಮೋಟ್ರು ಎಲ್ಲವನ್ನು, ಅದು ಎಲ್ಲವನ್ನು ಮಾಡ್ತೇನೆ ಇಂಜಿನ್ ಒಂದು ಬಿಟ್ಟು. ಓಕೆ, ಈವನ್ ಕ್ರಷರ್ಸ್, ಕ್ರಷರ್ದು ಎವ್ರಿಥಿಂಗ್. ಕ್ರಷರ್ ನಲ್ಲಿ ಯಾವುದು ಬ್ಯಾಲೆನ್ಸ್ ಇಲ್ಲ, ಕಾಲು ಕ್ರಷರ್ ನಲ್ಲಿ ಮತ್ತು ಮೋಟ್ರ್ ಮಾತ್ರ, ಎಲೆಕ್ಟ್ರಿಕಲ್ ಒಂದು ಬಿಟ್ಟು ಕ್ರಷರ್ ನಲ್ಲಿ, ಮತ್ತು ಎವ್ರಿಥಿಂಗ್ ಕ್ರಷರ್ ನಲ್ಲಿ. ನಿಮ್ಮ ಕೋನ್ ಕ್ರಷರ್ ಆಗಲಿ, ವಾಲ್ ಕ್ರಷರ್ ಆಗಲಿ, ಎಲ್ಲವನ್ನು ನಾವು ಮಾಡ್ತೀವಿ. ಸರ್, ಈಗ ನೀವು ಪ್ರಾಜೆಕ್ಟ್ಸ್ ಮಾಡ್ತೀರಾ, ಜನರು ಬರ್ತಾರೆ, ಪ್ರಾಜೆಕ್ಟ್ಸ್ ಕೊಡ್ತಾರೆ, ಆದ್ರೆ ಈ ರೀತಿ ಒಂದು ಕಾಂಟ್ಯಾಕ್ಟ್ಸ್ ಬೆಳೆಸ್ಲಿಕ್ಕೆ ನೀವೇನಾದ್ರೂ ಸ್ಟ್ರಾಟಜಿ ಯೂಸ್ ಮಾಡ್ತೀರಾ, ಇಲ್ಲ ನಿಮ್ಮ ಕೆಲಸದಿಂದನೇ ಜನರು ಬಂದು ಪ್ರಾಜೆಕ್ಟ್ಸ್ ಕೊಡ್ತಾರೆ? ಅಲ್ಲ, ನಮ್ಮ ಇದರಲ್ಲಿ ವಿಷಯ ಹೇಗುದು, ನಮ್ಮ ಇದರಲ್ಲಿ ನೀವು ಎಷ್ಟು ಫಾಸ್ಟ್ ಕೆಲಸ ಕೊಡ್ತಾರೆ. ಈಗ ಸೀಸನ್ ಮತ್ತು ಅನ್ಸೀಸನ್ ಅಂತ ಉಂಟು. ಅವರಿಗೆ ಸೀಸನ್ ಇರುವಾಗ ನನಗೆ ಅನ್ಸೀಸನ್, ಆದ್ರೆ ಅವರಿಗೆ ಸೀಸನ್ ಇರುವಾಗ ಅವ್ರು ಬರ್ತಾರೆ, ಅರ್ಜೆಂಟ್ ಒಂದು ಬಕೆಟ್ ಹಿಡಿದು ಕಟ್ಟಾಗಿದೆ ಮಾರ, ನನಗೆ ಅರ್ಜೆಂಟ್ ಬೇಡ, ಅರ್ಜೆಂಟ್ ಮಾಡಿಕೊಟ್ರೆ ಅವ್ನು 4 ಜನ ಹೇಳ್ತೇವೆ ಅಲ್ಲಿ ಹೋಗಿ ಮಾರ ಒಂದು ಅಪ್ಪ ಮಾಡಿ ಕೊಡ್ತಾರ ಅಂತ. ಓಕೆ, ಅನ್ಸೀಸನ್ ಅಲ್ಲಿ ಹೇಗಿರ್ತಾನೆ, ಗಾಡಿ ತಂದು ಇಡ್ತಾನೆ, ನೋಡಿ ಮಾರ ನನಗೆ 1 ತಿಂಗಳು ಟೈಮ್ ಉಂಟು ಮಾಡಿಕೊಡೋದು. ಆಗ ಅದರಲ್ಲಿ ನಾವು ಕರೆಕ್ಟ್ ಆಗಿ ಮಾಡಿಕೊಟ್ರೆ ಮಾತ್ರ. ಸ್ವಲ್ಪ ಲೇಟ್ ಆದ್ರೆ ಸಹ ಅವ್ರು ಹೇಳ್ತಾರೆ, ಲೇಟ್ ಆಗಿ ತೊಂದ್ರೆ ಮಾರ ಮಲ್ತುಕೋರಿ ಆಯ್ತಾ ಅಂತ ಒಂದು ಭಾವನೆ ಬರ್ತದೆ. ಹಾಗೆ ಕರೆಕ್ಟ್ ಮಾಡಿಕೊಟ್ರೆ ಮಾತ್ರ. ಈಗ ಲಾಸ್ಟ್ ಟೈಮ್ ಇವ್ರದ್ದು ಪ್ರಿನ್ಸ್ ಪಾಯಿಂಟ್ ಮಂಚವಾಳ ಅವ್ರದ್ದು 200 ಮಾಡಿಕೊಟ್ಟೆ. ಮೊನ್ನೆ ಅವ್ರದ್ದು ಕ್ಯಾಟ್ ಅದು ಪಾರ್ಟ್ಸ್ ಸಪ್ಲೈ ಸಿಗ್ಲಿಲ್ಲ ನನಗೆ, ಬಟ್ ಲೇಟ್ ಆಯ್ತು. ಆದ್ರೆ ಅವ್ರು ಬಂದು ಅವ್ರು ಇಂಜಿನಿಯರ್ ಬಂದು ಚೆಕ್ ಮಾಡಿದ್ರು, ಇದೇ ಮಾತು ಹೇಳಿದ್ರು, ಲೇಟ್ ಆದ ತೊಂದರೆ ಇಲ್ಲ ಮಾರ, ಒಂದು ಕರೆಕ್ಟ್ ಆಯ್ತಲ್ವಾ, ದಟ್ಸ್ ಗುಡ್. ಸೊ ಹಾಗೆ ನಮ್ಮದ್ರಲ್ಲಿ ಓಕೆ, ನಾವು ಅದು ಇಂಪಾರ್ಟೆಂಟ್ ಹೇಗೆಂದ್ರೆ ಅದನ್ನು ನಾವು ಫಿನಿಶ್ ಮಾಡಿಕೊಟ್ರೆ ಮಾತ್ರ. ಅದು ಅನ್ಸೀಸನ್ ಅಲ್ಲಿ, ಅವರ ಸೀಸನ್ ಅಲ್ಲಿ ಅರ್ಜೆಂಟ್, ರಾತ್ರಿ ಅಂತ ಹೇಳಿಕ್ಕೆ ಆಗುದಿಲ್ಲ ಅವರು ಯಾವಾಗ. ಯಾಕೆಂದ್ರೆ ಒಂದು ಬ್ಯಾಕದ ಹಿಂದೆ 2 ಟಿಪ್ಪರ್ ಅಲ್ಲಿ ನಿಂತಿರ್ತಾರೆ, ನಾವು ಅದ್ರ ಒಂದು ಟೀತ್ ಕಟ್ ಆದ್ರೆ ಆ 2 ಟಿಪ್ಪರ್ ಡ್ರೈವರ್ ಎಲ್ಲರೂ ವೇಟ್ ಮಾಡ್ಬೇಕು. ಸೊ ಅವರೆಂತ ಹೇಳಿದ್ರು, ಹೌದು ಮಾರ ನೀನು ಇಮಿಡಿಯೇಟ್ಲಿ ಮಾಡಿಬಿಡು. ಹಾಗೆ ನನ್ನಲ್ಲಿ ಜನರು ಇದ್ದಾರೆ, ಎಷ್ಟು ಮಿಷಿನ್ಸ್ ಉಂಟು, ಸೊ ನಾನು ಇಮಿಡಿಯೇಟ್ಲಿ ಮಾಡಿಕೊಡ್ತೇನೆ. ಸೆಕೆಂಡ್ ಮತ್ತೆ ಥರ್ಡ್ ಥಿಂಗ್ಸ್ ಏನಂದ್ರೆ, ಸೈಟಿಗೆ ಹೋಗು ಸಾಕು, ನನ್ನಲ್ಲಿ ಸ್ವತಃ ಜನರೇಟ್ ಉಂಟು. ಸೊ ನಾವು ಜನರೇಟ್ ಇಟ್ಕೊಂಡು ಸೈಟ್ ನಲ್ಲಿ ಹೋಗಿ ಅವನಿಗೆ ಮಾಡಿಕೊಡ್ತೇವೆ. ಸೊ ನಾನು ಇಷ್ಟು ದೂರ ಈ ಹಳ್ಳಿಯಲ್ಲಿ ಬಂದ್ರೆ ಸಹ ಕೆಲಸ ಬರೋದು ಉದ್ದೇಶ ಅಂದ್ರೆ ಅಲ್ಲಿ ಹೋದ್ರೆ ಮಾರ ಅವ ಏನಾದ್ರೂ ಮಾಡಿ ಕೊಡ್ತಾನೆ ಅಂತೇಳಿ ನೋಡ್ಸ ಹಾಗೆ. ಓಕೆ, ಈಗ ನೀವೊಂದು ಪ್ರಾಜೆಕ್ಟ್ ತಗೊಂಡ್ರೆ ಅದರ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನೀವು ಹೇಗೆ ತಗೊಳ್ತೀರಾ, ಹೇಗೆ ವರ್ಕ್ ಡಿವಿಷನ್ ಮಾಡ್ತೀರಾ, ಮತ್ತೆ ಯಾವ ವರ್ಕ್ ಯಾವ ಸ್ಟೇಜ್ ಅಲ್ಲಿ ಮಾಡ್ತೀರಾ, ಅಂದ್ರೆ ವೈರಿಂಗ್, ಎಲೆಕ್ಟ್ರಿಕ್ ವರ್ಕ್ ಅಥವಾ ವೆಲ್ಡಿಂಗ್, ಅದ್ರಲ್ಲಿ ಯಾವ ಪ್ರೊಸೀಜರ್, ಯಾವ ಸ್ಟೆಪ್ ಅಲ್ಲಿ ನೀವು ಅದು ಡಿವೈಡ್ ಮಾಡಿ ಮಾಡ್ತೀರಾ, ಅದ್ರ ಬಗ್ಗೆ ಒಂಥರ ಜಸ್ಟ್ ಕೊಡ್ತೀರಾ? ನೋಡಿ, ಒಂದು ಈಗ ಪ್ರಾಜೆಕ್ಟ್ ಎಕ್ಸಾಂಪಲ್, ಈಗ ಕ್ರಷರ್ ನೀವು ನೋಡಿದ್ರ, ಕ್ರಷರ್ ಬಂದಲ್ಲಿ ಕ್ರಷರ್ಗೆ ಅಂತೇಳಿ ಒಬ್ರು ಇದ್ದಾರೆ ಇನ್ಚಾರ್ಜ್. ಸೊ ಅವರನ್ನು ಕರ್ಕೊಂಡು ಮೊದಲು ನಾನು ಡಿಸ್ಕಸ್ ಮಾಡಿ, ಕ್ರಷರ್ ಇಂತೆಂತ ಕೆಲಸ ಆಗ್ಲಿ ಉಂಟು, ನಿನ್ಗೆ ಎಷ್ಟು ವೆಲ್ಡರ್ ಬೇಕು, ಏನೇನು ಮಿಷಿನ್ ಬೇಕು. ಸೊ ಅಲ್ದ ನನಗೆ 2 ವೆಲ್ಡರ್ ಬೇಕು, ಒಂದು ಟರ್ನರ್ ಬೇಕು, ಮತ್ತು 2 ಹೆಲ್ಪರ್ ಬೇಕು. ಸೊ ಆ ಜನರು ಅವರ ಒಟ್ಟಿಗೆ ಕೊಡು ನೋಡಿ ಬರ ಹಾಗೆ. ಸೊ ಅದಕ್ಕೆ ಅವರೇ ಜವಾಬ್ದಾರಿ, ಹಾಗೆ ಅವರ ಮೇಲೆ ಜವಾಬ್ದಾರಿ. ಮತ್ತೆ ಈಗ ಟ್ರೇಲರ್ ಮಾಡ್ತಾ ಇದ್ದಾನೆ, ಟ್ರೇಲರ್ಸ್ ಹಾಗೇನೆ ಒಬ್ಬನು ರೆಸ್ಪಾನ್ಸಿಬಿಲಿಟಿ, ಅದು ಡ್ರಾಯಿಂಗ್ ಎಲ್ಲ ಮಾಡಿ ಅಂತ ಕೊಡು. ನೋಡಿ ಈಗೀಗ ಸೈಜಿಗೆ ಅವನಿಗೆ ಟ್ರೇಲರ್ ಮಾಡಿ ಕೊಡ್ಬೇಕು. ನಿನಗೆ ಮಿಷಿನ್ ಎಷ್ಟು ಬೇಕು, ಜನರು ಎಷ್ಟು ಬೇಕು. ಸೊ
ಅವ ಹೇಳ್ತಾನೆ ನನಗೆ ಒಂದು 3 ವೆಲ್ಡಿಂಗ್ ಮಿಷಿನ್ ಬೇಕು, ಒಂದು 4 ಜನರು ಬೇಕು. ಸೊ ಅವನಿಗೆ ಸೊ ಆ ಲೆಕ್ಕದಲ್ಲಿ ಹೋಗುದು. ಆದ್ರೆ ಅದ್ರ ಮಧ್ಯದಲ್ಲಿ ಕೆಲವು ಅರ್ಜೆಂಟ್ ಬರ್ತದೆ, ಸ್ವಲ್ಪ ಚೇಂಜಸ್ ಆಗ್ತದೆ, ಬಟ್ ಮ್ಯಾಕ್ಸಿಮಮ್ ಆ ಲೆಕ್ಕದಲ್ಲಿ ಅವರವರಿಗೆ ರೆಸ್ಪಾಂಡ್. ಹಾಗೆ ಬ್ಯಾಕ್ ಇದು JCB ಬಗ್ಗೆ JCB ಇದ್ದೇ ಇಂಜಿನಿಯರ್ ಇದ್ದಾರೆ, ಅವರದ್ದು ಒಂದು ಟೀಮ್ ಉಂಟು 6 ಜನ. ಸೊ ಅವರಿಗೆ ಅದು ಹ್ಯಾಂಡಲ್ ಮಾಡಿಕೊಡುದು. ನೋಡಿ ಮಾರ, ಅದೇ ಪಾರ್ಟ್ಸ್ ಏನು ಬೇಕಾದ್ರೆ ಸ್ಟೋರ್ ಕೀಪರ್ ಇದ್ದಾರೆ ಮತ್ತು ಅಕೌಂಟೆಂಟ್ ಇದ್ದಾರೆ. ಆ ಪಾರ್ಟ್ಸ್ ಮತ್ತು ಅಕೌಂಟೆಂಟ್ಗೆ ಅವ್ರು ಮಾತಾಡಿ ಆ ಪಾರ್ಟ್ಸ್ ಎಂತ ಬೇಕು ಅಂತ ಆರ್ಡರ್ ಕೊಡುದು, ತರಿಸೋದು. ಕೆಲವು ನಮ್ಮಲ್ಲಿ ಸ್ಟಾಕ್ ಇರ್ತದೆ, ಸ್ಟಾಕ್ ಇಲ್ದ್ರೆ ಇಮಿಡಿಯೇಟ್ಲಿ ತರಿಸೋದು. ಆ ಲೆಕ್ಕದಲ್ಲಿ. ಸರ್, ಈಗ ಈ ವರ್ಕ್ಶಾಪ್ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಒಳ್ಳೇದಾ ಅಥವಾ ಸೋಲು ನಡೆಸೋದೇ ಬೆಸ್ಟ್? ಈ ಬಿಸ್ನೆಸ್ ಅಲ್ಲಿ ಮೇನ್ ಆಗೋದು ಎರಡೂ ಒಂದೇ. ಪಾರ್ಟ್ನರ್ಶಿಪ್ ಮಾಡಿದವ ಇಬ್ಬರಿಗೂ ಕೆಲಸ ಗೊತ್ತಿರ್ಬೇಕು, ಒಂದೇ ಫೀಲ್ಡ್ ನಲ್ಲಿ ಇರಬೇಕು. ಅವ ಎಲೆಕ್ಟ್ರಿಕಲ್, ಇವ ಫ್ಯಾಬ್ರಿಕೇಶನ್, ಅದು ಆಗಲ್ಲ. ಇಬ್ರಿಗೂ ಆ ಫೀಲ್ಡ್, ಇಲ್ಲದ್ರೆ ಇಬ್ರಿಗೂ ಏನು ಗೊತ್ತಿರಬಾರ್ದು, ಹೊರಗಿನ ಜನರನ್ನ ಮಾಡಿಸ್ಬೇಕು. ಅದು ಯಾಕಂದ್ರೆ ಈಗ ಕೆಲದ್ರಲ್ಲಿ ಎಂತ ಆಗ್ತದ ಅಂದ್ರೆ, ಈ ಓನರ್ನವರು ಒಂದು ಬಿಲ್ ಆಯ್ತು, ಒಂದು 60-70 ಸಾವಿರ ಬಿಲ್ ಆಗೋ, ಅವ ಅದರಲ್ಲಿ ಒಂದು 50-55-60 ಕೊಡ್ತಾನೆ. ಅದೇ ಆಗ ಆ ಗೊತ್ತಿದ್ದವ ಅನ್ಸನೆ ಸರಿ ಮಾರ, ಗೊತ್ತಿಲ್ಲದವ ಎಂತ ಮಾಡ್ದವ, ಇದು ಹೊಡೆದ ಅಂತೇಳಿ ಅವನ ಮೈಂಡ್ ನಲ್ಲಿ ಬರ್ತದೆ. ಮತ್ತು ಕೆಲವು ಸ್ಪೇರ್ ಪಾರ್ಟ್ಸ್ ಆಗೇನೆ. ಈಗ ಕೆಲವು ಸ್ಪೇರ್ ಪಾರ್ಟ್ಸ್ ವಿಷಯ ಗೊತ್ತುಂಟ, ನಾವು ಕೆಲವು ಕಂಪನಿ ಸ್ಪೇರ್ ಪಾರ್ಟ್ಸ್ ಉಂಟು ಒರಿಜಿನಲ್, ಅದಕ್ಕೆ ರೇಟ್ ಜಾಸ್ತಿ ಉಂಟು. ಕೆಲವು ಮಾರ್ಕೆಟ್ ಸಿಗ್ತದೆ, ಬಟ್ ಅದಕ್ಕೆ ಬಿಲ್ ಸಿಗಲ್ಲ. ಸೊ ಅದ್ರಲ್ಲಿ ಎಂತ ಆಗುತ್ತೆ ಅಂದ್ರೆ, ನಾವು ಕೆಲವು ಕಸ್ಟಮರ್ಗೆ ಸ್ವಲ್ಪ ಚೀಪಲ್ಲಿ ಮಾಡುವಂತ ನಾವು ಅದನ್ನು ತೆಗೆದುಕೊಂಡು ಇದು ಹಾಕ್ತೇವೆ. ಆಗ ಇವ ಎಣಿಸ್ಲಿಕ್ಕೆ ಸಾಕು, ಹೌದು ಮಾರ 400 ರೂಪಾಯಿ ಒಂದು ಬುಷ್ಷಿಗೆ ಮಾರ, ಇವ 250 ಹೇಳ್ದಾನೆ ಮಾರ, ಇವನೇ ಒಂದು 100 ರೂಪಾಯಿಗೆ ಮಾಡಿದಾನ ಅಂತೇಳಿ ಆ ಥಿಂಕಿಂಗ್ ಬರ್ತದೆ. ಅದಕ್ಕೆ ಎಂತ ಹೇಳಿದ್ರೆ ಒಂದೇ ಇಬ್ರಿಗೂ ನಾಲೆಜ್ ಇರ್ಬೇಕು ಅದ್ರಲ್ಲಿ, ಇಲ್ಲದ್ರೆ ಇಬ್ರಿಗೂ ಏನು ಇರಬಾರ್ದು. ಇವರೆಲ್ಲ ಹೊರಗೆ ಕೆಲಸ ಮಾಡ್ತಾ ಇದಾರೆ, ಯಾರಿಗೆ ದುಡಿಸಿಕೊಡ್ಬೇಕು, ಇನ್ವೆಸ್ಟ್ಮೆಂಟ್ ಇವರದು, ಅದು ಸಕ್ಸಸ್. ಸರ್, ಈಗ ನಮ್ಮಂತ ಯಂಗ್ ಜನರೇಷನ್ಗೆ, ಈಗ ಇಂಜಿನಿಯರ್ ಕಲಿತಾ ಇರುವವರಿಗೆ ಇಂಜಿನಿಯರಿಂಗ್ ಆದ್ಮೇಲೆ ಏನಾದ್ರೂ ಇಂಡಸ್ಟ್ರಿಯಲ್ ವರ್ಕ್ ಸ್ಟಾರ್ಟ್ ಮಾಡುವಂತ ಏನಾದ್ರೂ ಮನಸ್ಸು ಬಂದ್ರೆ, ಅವರು ಜಾಬ್ ಮಾಡ್ತಾ ಇನ್ಕಮ್ ಸೋರ್ಸ್ ಇದ್ದು ಸೈಡ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಒಳ್ಳೇದಾ, ಅಥವಾ ಜಾಬ್ ಬಿಟ್ಟು ಡೈರೆಕ್ಟ್ ಲಮ್ಸಮ್ ಫಂಡ್ ಕಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಡೈರೆಕ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಒಳ್ಳೇದಾ? ನಿಮ್ ಪ್ರಕಾರ ಯಾವ್ದು? ನೋಡಿ, ಇದೊಂದು ರಿಪೇರಿಂಗ್ ಗೊತ್ತುಂಟು, ಬರುವುದೇ ಗೊತ್ತುಂಟ, ಅದು ನಿಮ್ಮ ಕೆಲಸ ಮೇಲೆ ಡಿಪೆಂಡ್ ಆಗಿ ಬರುದು. ರಿಪೇರಿಂಗ್ ನೀವು ಅಲ್ಲಿ ಕೆಲಸ ಮಾಡುವಾಗ ಇಲ್ಲಿ ಸಣ್ಣ ಮಾಡಿದ್ರೆ ಅದು ಬೆಟರ್. ನೀವು ಆ ಕೆಲಸ ಬಿಟ್ಟು ಎಲ್ಲಿಂದ ದುಡ್ಡು ಇಟ್ಕೊಂಡು ಇದಕ್ಕೆ ಹಾಕಿ ದೊಡ್ಡ ಮಾಡಿದ್ರೆ ಅಲ್ಲಿ ಕೆಲಸ ಸಿಗದಿದ್ರೆ ನಿಮ್ಗೆ ಪರಿಚಯ ಬೇಕಲ್ಲಿ. ನಿಮ್ಗೆ ಇದರಲ್ಲಿ ಒಂದು ಫೀಲ್ಡ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಇಂಜಿನಿಯರ್ ಆಗಿ ಒಂದು ಕಂಪನಿ ಕೆಲಸ, ಅಲ್ಲಿ ನಿಮ್ಗೆ ಪರಿಚಯ ಉಂಟು. ಎಕ್ಸಾಂಪಲ್, ನೀವು ಒಂದು ಇದರಲ್ಲಿ ಎಸ್ಕವೇಟರ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿದ್ದೀರಾ, ಅಲ್ಲಿ ನಿಮಗೆ ಪರಿಚಯ ಉಂಟು, ನಿಮ್ಮ ಕಸ್ಟಮರ್. ಆಗ ನೀವೇನ್ ಮಾಡ್ಬೇಕಂದ್ರೆ, ಯಾರನ್ನಾದ್ರೂ ಒಬ್ಬರನ್ನ ತಗೊಂಡು ಒಂದು ಸಣ್ಣ ವರ್ಕ್ಶಾಪ್, ಬಟ್ ಅಲ್ಲಿ ಜಾಬ್ ಬಿಡಬಾರ್ದು, ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು. ಆಗ ಹೇಗೆ ಆಗ್ತದೆ ಅಂದ್ರೆ, ಅಲ್ಲಿ ಪರಿಚಯ ಬರ್ತದೆ. ಪರಿಚಯ ಆದಂತ ನಿಮ್ಗೆ ಅಲ್ಲಿ ಕೆಲಸ ಬರ್ತದೆ. ಮತ್ತು ನಿಮ್ಗೆ ಪ್ಲಾನಿಂಗ್, ಅಲ್ಲಿಂದ ನೀವು ಪ್ಲಾನಿಂಗ್ ಮಾಡ್ಬೇಕು, ಏನು ಮಾಡ್ಬೇಕು. ಬಿಸ್ನೆಸ್ ಅಲ್ಲಿ ಮೇನ್ ಥಿಂಗ್ಸ್ ಹೇಗುದಿಲ್ಲ, ನೀವು ಪ್ಲಾನಿಂಗ್ ನಲ್ಲಿ ಇರ್ಬೇಕು. ಪ್ಲಾನಿಂಗ್ ನಲ್ಲಿ ಮತ್ತು ಕನಸು ಕಾಣಬೇಕು. ಯಾಕಂದ್ರೆ APJ ಅಬ್ದುಲ್ ಕಲಾಂ ಹೇಳಿದ್ರು, ಯಾರು ಕನಸು ಕಾಣಲ್ಲ ಅವ ಮುಂದೆ ಬರಲ್ಲ. ನೀವು ಕನಸು, ನೀವು ಖಾಲಿ ಒಂದು ದುಡ್ಡು ಇಟ್ಕೊಂಡು ವರ್ಕ್ಶಾಪ್ ಮಾಡಿದ್ರೆ ಆಗುದಿಲ್ಲ. ನಿಮ್ಮ ಪ್ಲಾನಿಂಗ್ ಇದೆ, ನಾಳೆ ನಾನು ಏನ್ ಮಾಡ್ಬೇಕು, ನೆಕ್ಸ್ಟ್ ನಾಳೆದ್ದಲ್ಲ, ನೆಕ್ಸ್ಟ್ 15 ದಿವಸ ನಂತರ ನನಗೆ ಪ್ರಾಜೆಕ್ಟ್ ಏನೇ ಇರ್ಬೇಕು, ಆಗ ಮಾತ್ರ ನೀವು ಸಕ್ಸಸ್ ಆಗ್ತದೆ. ಅದೇ ಸ್ಟಾರ್ಟಿಂಗ್ ನೀವು ಪ್ರೊಡಕ್ಷನ್ ಜಾಬ್ ಆದ್ರೆ, ನೀವಾಗ ಅಲ್ಲಿ ಕೆಲಸ ಮಾಡಿ ಇಲ್ಲಿ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಪ್ರೊಡಕ್ಷನ್ ಆಗಿದ್ರೆ ನೀವು ದೊಡ್ಡ ಸೋರ್ಸು ಏನಾದ್ರು ಫಂಡ್ ಎಲ್ಲ ಒಟ್ಟು ಮಾಡಿ ಲೋನ್ ತೆಗೆದು ನೀವು ಪ್ರೊಡಕ್ಷನ್ ಮಾಡಿ. ಯಾಕಂದ್ರೆ ಪ್ರೊಡಕ್ಷನ್ ಮಾಡುವಾಗ ನೀವು ಅಲ್ಲಿ ಇರಲೇಬೇಕು, ಆ ಪ್ರೊಡಕ್ಷನ್ ನೀವು ಮಾರ್ಕೆಟ್ ಮಾಡಿ ಎಲ್ಲ ಮಾಡಬೇಕು. ರಿಪೇರಿಂಗ್ ಹಾಗಲ್ಲ. ರಿಪೇರಿಂಗ್ ನೀವು ಅಲ್ಲಿ ಪರಿಚಯದ ಕಸ್ಟಮರ್ ಮಾತ್ರ ಅಲ್ಲಿ ಕಳಿಸುವುದು, ಅಲ್ಲಿ ಮಾಡಿಸುದಿಲ್ಲ, ಸಾಯಂಕಾಲ ಹೋಗಿ ನೀವು ಮಾಡುದು. ಬಟ್ ಪ್ರೊಡಕ್ಷನ್ ಡಿಫ್ರೆಂಟ್. ಪ್ರೊಡಕ್ಷನ್ ಏನಂದ್ರೆ ನೀವು ಅಲ್ಲಿ ಕೆಲಸ ಮಾಡಿ ಇಲ್ಲಿ ಒಂದು ಪ್ರೊಡಕ್ಷನ್ ತೆಗೆದ ಮಾರ್ಕೆಟಿಂಗ್ ಯಾರು ಮಾಡುದು, ಅಲ್ಲಿ ಬರುವ ಪ್ರಾಬ್ಲಮ್ಗೆ ಯಾರು ಸಾಲ್ವ್ ಮಾಡುದು, ಕಸ್ಟಮರ್ ಹತ್ರ ಹೋಗುದು ಯಾರು, ಹಾಗೆ. ಸೊ ಸರ್, ಈಗ ನಮ್ಮ 3rd ಸೆಷನ್ ರ್ಯಾಪಿಡ್ ಫೈರ್ ಸೆಷನ್, ನಾನು ಕೆಲವು ಕ್ವೆಶನ್ಸ್ ಕೇಳ್ತೀನಿ, ಅದಕ್ಕೆ ನೀವು ಪಾಯಿಂಟ್ಸ್ ಆಗಿ ಡೈರೆಕ್ಟ್ ಆನ್ಸರ್ ಕೊಡ್ಬೇಕು. ಸರಿ. ಸೊ ಫಸ್ಟ್ ಕ್ವೆಶನ್, 3 ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಒಬ್ಬ ಬಿಸ್ನೆಸ್ ಮ್ಯಾನ್ ಅಲ್ಲಿ ಇರ್ಬೇಕು, ಯಾವ್ದೆಲ್ಲ? ಒಂದು ಪೇಷನ್ಸ್, ಸ್ಕಿಲ್, ಮತ್ತೊಂದು ಟ್ಯಾಲೆಂಟ್.
ಸೆಕೆಂಡ್ ಕ್ವೆಶನ್, ನೀವು ಲೈಫಲ್ಲಿ ತಕೊಂಡ ರಾಂಗ್ ಡಿಸಿಷನ್ ಯಾವ್ದು? ನಿಮ್ಗೆ ಸತ್ಯ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ಎರಡು ಹೇಳಿ. ಹೇಳು. ಸತ್ಯ ಅಂದ್ರೆ ಮದುವೆ, ಸುಳ್ಳು ಅಂದ್ರೆ ಈಗ ಅವ್ರಿಗೆ ಹೋಗಿ ಕನ್ವಿನ್ಸ್ ಮಾಡೋದು ನಾನು. ಏನು? ಅದು ನಾನು ಗಮ್ಮತ್ ಹೇಳಿದ್ದಂತ. ಓಕೆ. ಫೇವ್ರೇಟ್ ಫುಡ್? ಫೇವ್ರೇಟ್ ಫುಡ್ ನಂದು ಹಲಸಿನ ಹಣ್ಣು. ಓಕೆ. ಫೇವ್ರೇಟ್ ಚೈಲ್ಡ್? ಫೇವ್ರೇಟ್ ಚೈಲ್ಡ್ ದೊಡ್ಡ ಮಗಳು. ಓಹ್, ಅವಳಿದ್ದಾಳಂತನಾ? ಅಲ್ಲಲ್ಲ, ಅದು ಸಣ್ಣ ಇರೋಗಲೇ ಓಕೆ. ಅವಳದೆ. ಫೇವ್ರೇಟ್ ಪ್ಲೇಸ್ ಟು ಟ್ರಾವೆಲ್? ಪ್ಲೇಸ್ ಟು ಟ್ರಾವೆಲ್ ಇಷ್ಟು ಡಿಸೈಡ್ ಮಾಡ್ಲಿಲ್ಲ, ಮುಂದೆ ಹೇಳಲಿಕ್ಕೆ ಆಗಲ್ಲ. ಓಕೆ. ಫೇವ್ರೇಟ್ ಕಾರ್? ಅದು ಸಾಗೇನೆ. ಯಾವುದು ಗಾಡಿ ಅದು ಪ್ರೈವೇಟ್ ನಮ್ದೇ ಅಂತ ಹೇಳಿ ಯಾವುದಿಲ್ಲ. ಬಟ್ ಈಗ ನನ್ನೊಂದು ಉಂಟು, ಏನು ಮಕ್ಕಳನ್ನು ದೊಡ್ಡದಾದ ಮೇಲೆ ದಡ ನೀವು ಇದು ಇಟ್ಕೊಳ್ಳಿ ಅದು ಆಗ್ತದೆ. 3 ಹೆಲ್ತ್ ಟಿಪ್ಸ್? 3 items. ಬೆಳಿಗ್ಗೆ ಎದ್ದು 1 ಲೀಟರ್ ಬಿಸಿ ಹಾಲು ಕುಡಿ, ಬಿಸಿ ನೀರು, ಸಾರಿ ಹಾಲಲ್ಲ ಬಿಸಿ ನೀರು ಕುಡಿ. ಅನಂತರ 40 ಮೇಲೆ ದಾಟಿದಾದ್ರೆ 2 ಬೆಳ್ಳುಳ್ಳಿ, 1 ಈರುಳ್ಳಿ, ಮತ್ತೊಂದು 5 ಕರಿಮೆಣಸು ಬಾಯಿಗೆ ಹಾಕಿ ಒಳ್ಳೆ ಮಾಡಿ ಅಗಿರಿ ಬೆಳಿಗ್ಗೆ. ಒಂದು ಶುಂಠಿ ಹಾಕಿ ಅದು ಕಂಟಿನ್ಯೂ ಮಾಡಿ. ಓಕೆ. ಮತ್ತು ಸಾಯಂಕಾಲ ಮೆತ್ತೆ ಮತ್ತು ಜೀರಿಗೆ ಮತ್ತು ಸ್ವಲ್ಪ ಹಳದಿ ಅದನ್ನು ನೀರಿನಲ್ಲಿ ಹಾಕಿ 2 ಲೀಟರ್ ನೀರಿನಲ್ಲಿ ಸಮ ಕುದಿಸಿ ಅದಕ್ಕೆ ತುಂಡು ಬೆಲ್ಲ ಹಾಕಿ ಸ್ವಲ್ಪ ಹಾಲು ಹಾಕಿ ಊಟ ಆಗಿ 1 ಗಂಟೆ ನಂತರ ಅದನ್ನು ಕುಡಿಯಿರಿ, ಮಲಗಿರಿ. ಅದು ಗುಡ್ ಫಾರ್ ಹೆಲ್ತ್. ಓಕೆ. 3 ವೆಲ್ತ್ ಟಿಪ್ಸ್? ಅದರಲ್ಲಿ ಒಂದೇ ನಿಮ್ಮ ಹಾರ್ಡ್ ವರ್ಕ್, ಸೆಕೆಂಡ್ ಥಿಂಗ್ಸ್ ನಿಮ್ಮ ಹಾನೆಸ್ಟಿಯಲ್ಲಿ ಮಾಡಬೇಕು, ಥರ್ಡ್ ಏನಂದ್ರೆ ನೀವು ಅದರ ಮೇಲೆ ವಿಶ್ವಾಸ ಇಡಬೇಕು. ಓಕೆ, ಆಗತ್ತೆ ಅಂತ ಕಾನ್ಫಿಡೆನ್ಸ್. ಓಕೆ, ಅದು 3. ಸೊ ಸರ್, ನಮ್ಮ ಈ ಪಾಡ್ಕಾಸ್ಟ್ ಸ್ವೀಟ್ ಅಂಡ್ ಶಾರ್ಟ್ ಪಾಡ್ಕಾಸ್ಟ್ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ, ನಿಮ್ಮನ್ನು ಹೋಸ್ಟ್ ಮಾಡಲಿಕ್ಕೆ ಥ್ಯಾಂಕ್ ಯು. ಈ 2 hours ನಮ್ಮ ಪಾಡ್ಕಾಸ್ಟ್ ನಮ್ಗೆ ಇಂಟ್ರೆಸ್ಟಿಂಗ್ ಆಯ್ತು, ತುಂಬಾ ನಾಲೆಜ್ ಸಿಕ್ತು ನಿಮ್ಮಿಂದ. ಸೊ ನಿಮ್ಗೆ ಸಹ ಒಂಥರ ಎನ್ಕರೇಜಿಂಗ್ ಇತ್ತು ಅಂತ ಅನ್ಕೊಂಡೆ. ಸೊ ಈಗ ನಮ್ಮ ಆಡಿಯನ್ಸ್ಗೆ ನಿಮ್ಮಿಂದ 2 ಮಾತು. ಅಲ್ಲ, ಮೇನ್ ಥಿಂಗ್ಸ್ ಆಡಿಯನ್ಸ್ ಹೇಳುದಂದ್ರೆ ನೀವು ಯಾವ ಬಿಸ್ನೆಸ್ ಮಾಡಿ, ಬಟ್ ಅದರಲ್ಲಿ ನಿಮ್ಗೆ ನಾಲೆಜ್ ಇದ್ದದನ್ನು ಮಾತ್ರ ಮಾಡಿ. ನಾಲೆಜ್ ಇಲ್ಲದಕ್ಕೆ ಕೈ ಹಾಕಿ ಕೈ ಸುಟ್ಟುಕೊಂಡು. ಮತ್ತೊಂದು ವಿಷಯ ಅಂದ್ರೆ ಯಾವ ಬಿಸ್ನೆಸ್ ಮಾಡಿ ನೀವು ದೇವಸ್ಥಾನ ಹಿಂದೆ ಸುತ್ತಾಡಬೇಡಿ. ನೀವು ಮಾಡಿದ ಬಿಸ್ನೆಸ್ ಹಿಂದೆನೇ ಸುತ್ತಾಡಿ, ಆಗ ನಿಮ್ಗೆ ಫಲ ಬರ್ತದೆ. ದೇವಸ್ಥಾನ ದೈವ ಅಂತೇಳಿ ಸುತ್ತಾಡಿದ್ರೆ ನಿಮ್ಗೆ ಫಲ ಸಿಗಲ್ಲ. ಅದರಲ್ಲಿ 3 ನಾಮ ಮಾತ್ರ ಸಿಗೋದು. ಬೆಸ್ಟ್ ನೀವು ಬೆಳಿಗ್ಗೆ ಎದ್ದುಕೊಂಡು ನಿಮ್ಮ ಗಾಡಿ ಆಗಲಿ ವರ್ಕ್ಶಾಪ್ ಆಗಲಿ ಯಾವ ಬಿಸ್ನೆಸ್ ಆಗಲಿ ಅದಕ್ಕೇನೆ 3 ಸುತ್ತು ಹೊಡೆಯಿರಿ, ಆಗ ನೀವು ಖಂಡಿತವಾಗ್ಲೂ ಸಕ್ಸಸ್ ಆಗ್ತದೆ. ಓಕೆ, ಥ್ಯಾಂಕ್ ಯು. Thank you, sir. Thank you for this opportunity. Thank you. Hello, everyone. Thank you for sticking till the end of the video. Please do subscribe, like, and share this video to everyone who want this knowledge to be shared. This is Jostin De Silva signing off. Bye-bye.